ಸೃಷ್ಟಿ ಶಿವನೇ ನಿನ್ನಯ ಮಹಿಮಾ ನಾನರಿಯ ಅರಿಯ ಈ ಜಗವ ಮಾಯಜಾಲ ಮುಸುಕಿದಿನೇನೋ ಕಾಯದೋಳು ಸಂಚರಿಸುವಿನಿ ಮಾಯಜಾಲ ಮುಸುಕಿದೆ ನೀನು ಕಾಯದೋಳು ಸಂಚರಿಸುವೆ ನೀ ಅನಂತ ಸೃಷ್ಟಿಯ ನೋಡಿ ನಿನ್ನ ಅನಂತ ಸೃಷ್ಟಿಯ ನೋಡಿ ಅನಂತ ಸೃಷ್ಟಿಯ ನೋಡಿ ಭಯಭೀತಿ ನಾನಾದೆ ದೇವಾ ಶಿವನೇ ನಿನ್ನಯ ಮಹಿಮಾ ನಾನರಿಯ ಅರಿಯ ಈ ಜಗವ ಓ ಮೌಜ ಕಾಣುವ ನಿನ್ನ ಸೃಷ್ಟಿ ಶಿವನೇ ನಿನ್ನಯ ಮಹಿಮಾ ನಾನರಿಯ ಅರಿಯ ಈ ಜಗವ ಪೂತೆ ವಾಯೋ ಪೃಥ್ವಿಯ ಪೂತೆ ವಾಯೋ ತತ್ವಾಕಾಶಾತ್ಮನೀನೇ ಪ್ರೋತಿಯ ಪೋತೆ ಜವಾಯು ತತ್ವಾಕಾಶಾತ್ಮನೀನೇ ಪಂಚ ಇಂದ್ರಿಗಳ ಪ್ರಪಂಚದೋಳು ಪಂಚ ಇಂದ್ರಿಯಗಳ ಪ್ರಪಂಚದೋಳು ಸಂಚಿತ ಪ್ರಾರಬ್ಧ ಆಗಮನೀನೇ ಶಿವನೇ ನಿನ್ನಯ ಮಹಿಮಾ ನಾನರಿಯ ಅರಿಯ ಈ ಜಗವ ಯುಗಾಂತರ ಅವತಾರ ತೋರಿ ಜಗದ ಲೀಲೆ ಆಡುತ್ತಲಿರುವೆ ವಿಗಾಂತರ ಅವತಾರ ತೋರಿ ಜಗದ ಲೀಲೆ ಆಡುತ್ತಲಿರುವೆ ಜನನ ಮರಣ ಸೃಷ್ಟಿಯ ತೋರಿ ಜನನ ಮರಣ ಸೃಷ್ಟಿಯ ತೋರಿ ಕನಸಿನ ಪರಿ ತೋರಿದಿ ಮನದಿ ಶಿವನೇ ನಿನ್ನಯ ಮಹಿಮಾ ನಾನರಿಯ ಅರಿಯ ಈ ಜಗವ ಓ ಮೌಜ ಕಾಣುವ ನಿನ್ನ ಸೃಷ್ಟಿ ಶಿವನೇ ನಿನ್ನಯ ಮಹಿಮಾ ನಾನರಿಯ ಅರಿಯ ಈ ಜಗವ ವೈರಾಗ್ಯ ಶಿವಶರಣಾನಂದ ಗುರು ವೈರಾಗ್ಯ ಶಿವಶರಣಾನಂದ ಪರಮ ಶ್ರೀ ಗುರು ರೇವಾಣ ಸಿದ್ಧನೇ ಮೂರು ವೈರಾಗ್ಯ ಶಿವಶರಣಾನಂದ ಪರಮ ಶ್ರೀ ಗುರು ರೇವಾಣ ಸಿದ್ಧನೇ ಜ್ಞಾನದ ಮಾರ್ಗವ ತೋರಿ ಬ್ರಹ್ಮಜ್ಞಾನದ ಮಾರ್ಗವ ತೋರಿ ಬ್ರಹ್ಮಾನಂದದಿ
ಬ್ರಹ್ಮಾನಂದದಿ ಬ್ರಹ್ಮಾನಂದೀರಿಶನ್ನ ದೇವಾ ಶಿವನೇ ನಿನ್ನಯ ಮಹಿಮಾ ನಾನರಿಯೇ ಅರಿಯೇ ಈ ಜಗವ ನಾನರಿಯೇ ಅರಿಯೇ ಈ ಜಗವ ನರಿಯೇ ಅರಿಯೇ ಈ ಜಗವ ಜಗವನೆಲ್ಲ ಓದಿ ಕನ್ನಡದಲ್ಲಿ ಓದಿಸುತ್ತ ಜನರ ವೇದಾಂತಿ ಕೆಡಿಸಿರುವ ಸಾಧುಗಳಿಗೆ ಮಣಿಯುವೆನೋ ಸಾಧುಗಳಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ಗುಳಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋಳ್ಮನ ಬೆಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಮದ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುರನಾಗಿ ಕೈಲಾಶ್ರೀ ಜಡಿಸಿದ್ದ ಸಿದ್ಧರುಗಳಿಗೆ ನಟನಂತೆ ಸಿದ್ಧರುಗಳಿಗೆ ಬಾಳ ಬಲವೇ ರಾಂತ ಕೇಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವಿಯೇ ಶಾಸ್ತ್ರವೆಂಬುವ ನಗೆಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂಗಂಬ ಶಾಸ್ತ್ರವನ್ನು ಧ್ಯಾನಮೂಲಂ ಗುರುರ್ಮೂರ್ತಿ ಪೂಜಮೂಲಂ ಗುರುರ್ಪಾದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮುಕ್ತಿಮೂಲಂ ಗುರುಕೃಪಃ ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಡು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ ತೃತೀಯ ಸಂಧಿಯ ಪ್ರಥಮ ಸೂತ್ರದ ಮೂರನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಸೂತ್ರದಲ್ಲಿ ಏಕಾತ್ಮವಾದ ಎಂಬುದೇ ಘಟಿಸದು, ಅದರಿಂದ ಅನೇಕ ಆತ್ಮರೆಂದು ಪೇಳಲಬಹುದು. ಒಬ್ಬನೇ ಆತ್ಮ ಅಂತ ಹೇಳೋದಕ್ಕಿಂತ ಅನೇಕ ಆತ್ಮ ಅಂತ ಹೇಳೋದ ಸರಿ ಅನಿಸ್ತದ್ರಿ. ಒಬ್ಬನೇ ಆತ್ಮ ಆಗಿದ್ರೆ ಒಬ್ಬನಿಗಾದ ಇಚ್ಛೆ ಎಲ್ಲರಿಗಾಗಬೇಕಾಗಿತ್ತು. ಒಬ್ಬರಿಗೆ ಬೇಡವಾದದ್ದು ಮತ್ತೊಬ್ಬರಿಗೆ ಎಲ್ಲರಿಗೂ ಬೇಡ ಆಗಬೇಕಾಗಿತ್ತು. ಒಬ್ಬನಿಗೆ ಇಚ್ಛೆ ಆದದ್ದು ಇನ್ನೊಬ್ಬನಿಗೆ ಇಚ್ಛೆ ಇಲ್ಲ. ಒಬ್ಬನಿಗೆ ಶಾಸ್ತ್ರ ಕೇಳಬೇಕಂತದ, ಇನ್ನೊಬ್ಬರಿಗೆ ಇನ್ನೊಂದು ಮಾಡ್ಬೇಕಂತದ.
ಎಲ್ಲ ಆತ್ಮಸ್ವರೂಪಗಳಂದರೆ ಇಚ್ಛೆ ಒಂದೇ ಆಗಬೇಕಾಗಿತ್ತಲ್ಲ ಅನ್ನುವ ಪ್ರಶ್ನೆ ಇಟ್ಟುಕೊಂಡು ಶಿಷ್ಯ ಗುರುಗಳಲ್ಲಿ ಸಂಶಯವನ್ನು ವ್ಯಕ್ತಪಡಿಸ್ತಾನೆ. ಅದಕ್ಕಾಗಿ ಮುಂದೆ ಮಹಾತ್ಮರು ಮೂರನೇ ನುಡಿಯಲ್ಲಿ ತಂದೆ ಚಿತ್ತೈಸು ತನ್ನಿಂದ ಅನ್ಯವೇನು ಇಲ್ಲೆಂದು ಕಂಡಾತನು ಅಧಿಕನಹನು ಎಂದು ನೀನು ಎಂದೊಡೆ ನಾನು ಇಂತು ತಿಳಿಯುವನು. ನೀನು ಏಕಾಗ್ರತೆಯಿಂದ ಕೇಳು. ಚಿತ್ತೈಸಂದ್ರೆ ಮನಸ್ಸಿಟ್ಟು ಕೇಳಂತ. ತನ್ನಿಂದ ಅನ್ಯ ಮೇಲಿಲ್ಲಂದು ಯಾರು ತಾನು ಆತ್ಮ ಅಥವಾ ಕೂಟಸ್ಥ ಅಥವಾ ಪರಮಾತ್ಮ ಪರಬ್ರಹ್ಮಲ್ಲ. ಮತ್ತು ನಿನ್ನ ಬಿಟ್ಟರೆ ಇನ್ನೊಂದು ಏನಿಲ್ಲ ಅಂದ್ರಲ್ಲ, ನೀನೇ ಎಲ್ಲ ಕಡೆ ನೀನೇಂದ್ರಿ. ಭಿನ್ನವಾಗಿ ಏನು ಇಲ್ಲ ಅಂತ ಹೇಳಿದ ಮೇಲೆ ಇಲ್ಲಿ ಈ ರೀತಿ ಅರಿದಾತನು ಉತ್ತಮನು ಅಂತ ನೀವು ಹೇಳಿರಿ, ನಾನು ಒಪ್ತೇನೆ. ಆದರೆ ನಾನು ಮುಂದೆ ಹೇಳುವ ಪ್ರಕಾರ ತಿಳ್ಕೊಂಡೀನಿ. ನಾನೇನು ತಿಳ್ಕೊಂಡೀನಿ, ನೀ ಏನು ಹೇಳಿರಿ, ನಾನೇನು ತಿಳ್ಕೊಂಡೀನಿ ಅದನ್ನು ನಾ ಹೇಳ್ತೀನಿ. ನೀವು ಚಿತ್ತವಿಟ್ಟು ಲಕ್ಷ್ಯವಿಟ್ಟು ಕೇಳ್ರಿ ಅಂತ ಶಿಷ್ಯ ಗುರುವಿನಲ್ಲಿ ಭಿನ್ನಯಿಸಿದಾಗ ಆತ ಮುಂದೆ ಕಾಣಿಸುತ್ತೆ ಫಲವಂದದಿಂದ ಆತ್ಮರು ಇರಲು ಒಂದು ಎಂಬುದು ಆಗದು. ಅದು ಯುಕ್ತಿಯಂ ಪ್ರಸಿದ್ಧಂ ದೋರಿ ಭೇದವಿರುವುದಾಗಿ ಅಂತ ಇವನು ಶಾಸ್ತ್ರ ವಿಚಾರವನ್ನು ಹೇಳ್ತಾನೆ. ಮುಂದೆ ಅಂದರೆ ಪ್ರತ್ಯಕ್ಷವಾಗಿ ಗುರುವೇ ತಾವು ಶ್ರುತಿರೂಪ ಆಗಮ ಪ್ರಮಾಣದಿಂದ ಆತ್ಮ ಒಬ್ಬನೇ ಅಂತ ಹೇಳಿರಿ. ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ ಅಂತ ಹೇಳಿರಿ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿರಿ. ಪ್ರಜ್ಞಾನಂ ಬ್ರಹ್ಮ ಅಂತೇಳಿರಿ. ಇನ್ನು ಹಲವು ಪ್ರಕಾರ ಶ್ರುತಿ ವಾಕ್ಯವನ್ನೇ ಹೇಳಿರಿ. ಪ್ರತ್ಯಕ್ಷ ಪ್ರಮಾಣದಿಂದ ನೋಡಿದರೆ ಇದಕ್ಕೆ ನೀನು ಹೇಳಿದ್ದು ಅಪ್ರಮಾಣ ನಮ್ಮ ಕೂಡಲ ಸಂಗಮ ದೇವ, ನಾ ಒಪ್ತೇನೆ. ಅದು ಹೇಗೆ ಅಂದರೆ ಪ್ರಮಾಣ ಕೊಡೋಕೆ ಬರಲಾರ್ದು, ಮಾತು ಮನಗಳಿಂದ ಹತ್ತತ್ತ ಮೀರಿದ್ದು ಅಂತ ಹೇಳಿರಿ, ಒಪ್ಪೋಣ. ಆದರೆ ಪ್ರತ್ಯಕ್ಷ ಇಲ್ಲಿ ಪ್ರಮಾಣ ಅದಲ್ಲ. ಈ ಪ್ರತ್ಯಕ್ಷದಿಂದ ಆತ್ಮರು ಅನೇಕರಾಗಿ ತೋರುತ್ತಿರುವರು. ಹೇಗೆಂದರೆ ಈ ಆತ್ಮ ಭೇದ ಅನ್ನುವಂಥದ್ದು ನಿಮ್ಮಂಗ ಬ್ರಹ್ಮದಲ್ಲಿ ಭೇದ ಇಲ್ಲ ಅಂತ ಪ್ರಮಾಣ ಇಲ್ಲದ ಮಾತಲ್ಲ. ಅಪ್ರಮಾಣ ಅಂತ ನೀವು ಹೇಳಿರಲ್ಲ, ಪ್ರಮಾಣ ಕೊಟ್ಟು ಹೇಳಕ್ಕೆ ಬರೋದಿಲ್ಲ, ಒಪ್ತೀನಿ. ಆದರೆ ನಮ್ಮ ಪ್ರಮಾಣದಿಂದ ಪ್ರತ್ಯಕ್ಷ ಕಾಣುವ ಪ್ರಮಾಣದಲ್ಲ. ಅದರಿಂದ ನೋಡಿದರೆ ಯುಕ್ತಿಗಳು ದೃಷ್ಟಾಂತ ಸ್ವಾನುಭಾವದಿಂದ ಏಕಾತ್ಮ ಒಬ್ಬನೇ ಆತ್ಮ ಅಂತ ಸಂಭವಿಸುವುದಿಲ್ಲ ಅಂತ ನನಗನ್ನಿಸ್ತ ಅಂತ ಶಿಷ್ಯನ ಪ್ರಶ್ನೆ. ಯಾಕಂದರೆ ಆತ್ಮ ಭೇದ ಪ್ರತ್ಯಕ್ಷ ಅಂತ ಹೆಂಗೆ ಹೇಳ್ತಪ್ಪ ಶಿಷ್ಯ, ಯಾವ ಆಧಾರಮಗೆ ಹೇಳ್ತಿ, ನಿನ್ನ ಅನುಭವ ಏನದ ಅಂತ ಕೇಳಿದಾಗ, ಗುರುಗಳೇ ಬೇರೆ ದೇಹಂ ಮನಂ ಬೇರೆ, ಕರ್ಮಂ ಬುದ್ಧಿ ಬೇರೆ, ಗತಿ ಬೇರೆ, ಬೇರೆ ಭೋಗಗಳಿರೆ, ಬೇರೆಲ್ಲದೆ ಏಕ ಅನ್ನಲುಂಟೆ. ಎಷ್ಟು ಪ್ರತ್ಯಕ್ಷ ಹೇಳ್ತು ನೋಡಪ್ಪ. ಯಾಕಂದರೆ ಬೇರೆ ಬೇರೆ ದೇಹ, ಶರೀರ ಜಗತ್ತಿನ ಬೇರೆ ಬೇರೆ ಅವ, ಎಲ್ಲರದ್ದು ಒಂದೇ ಅದ. ಪ್ರತ್ಯಕ್ಷ ಆದಿಲ್ಲ. ನೀವಿದ್ರೆ ಒಂದೇ ಅಂತೀರಿ. ಒಂದೇ ಇದ್ರೆ ಎಲ್ಲರ ದೇಹ ಒಂದೇ ಇರಬೇಕಲ್ಲ. ಗಿಡ್ಡಕ್ಕಿದ್ರೆ ಗಿಡ್ಡ ಇರಬೇಕು, ಉದ್ದಿದ್ರೆ ಉದ್ದಿರಬೇಕು, ಎಲ್ಲ ಸಮಾನಾಗಿರಬೇಕು. ಮತ್ತು ಇಲ್ಲಿ ಹೆಣ್ಣು ಗಂಡು ಅನಂತ ಭೇದ ಅವ. ಆದ್ರೆ ದೇಹ ದೃಷ್ಟಿಯಿಂದ ನೋಡಿದ್ರು ಕೂಡ ದೇಹ ಭೇದನ ಅವ. ಮತ್ತೆ ಮನಂ ಬೇರೆ, ಆ ದೇಹ ಎಲ್ಲರ ದೇಹದಲ್ಲಿ ಮನಸ್ಸು ಅನ್ನುವಂಥದ್ದಾದಲ್ರಿ. ಎಲ್ಲ ದೇಹದಲ್ಲಿ ಎಲ್ಲರ ಮನಸ್ಸು ಒಂದೇ ಇರಬೇಕಾಗಿತ್ತು.
ನಿನ್ನ ಮನಸ್ಸು ಒಂದು ಕಡೆ ಆದ, ನನ್ನ ಮನಸ್ಸು ಒಂದು ಕಡೆ ಆದ, ಮತ್ತೊಬ್ಬನ ಮನಸ್ಸು ಒಂದು ಕಡೆ ಇಳಿತದ. ಒಂದು ಕಡೆ ಮನಸ್ಸು ಅನುಕೂಲಕ್ಕೆ ಹೋಗ್ತದ, ಒಂದ್ಸಲ ಅನಾನುಕೂಲಕ್ಕೆ ಹೋಗ್ತದ, ಒಂದ್ಸಲ ಸಂಕಲ್ಪಕ್ಕೆ ಹೋಗ್ತದ, ಇನ್ನೊಬ್ಬರ ಮನಸ್ಸು ವಿಕಲ್ಪಕ್ಕೆ ಹೋಗ್ತದ. ಮತ್ತೆ ಬೇರೆ ಅವರ ಕರ್ಮ ಕೂಡ ಬೇರೆ ಬೇರೆ ಅವ. ಏನು ಕರ್ಮ ರೀ? ಒಬ್ಬ ವ್ಯಕ್ತಿ ಒಂದು ಕೋಳಿಯನ್ನು ಅಥವಾ ಒಂದು ಕುರಿಯನ್ನು ಕಡಿದು ಪಾಪ ಮಾಡಕ್ಕೆ ಹೋಗ್ತಾನ. ಇನ್ನೊಬ್ಬ ವ್ಯಕ್ತಿ ಅದೇ ಕೋಳಿ ಕುರಿಯನ್ನು ಸಾಕಿ ಪುಣ್ಯ ಕಡಿಗಂತಾನ. ಆವಿಲ್ಲ. ಜಗತ್ತಿನಲ್ಲಿ ಇನ್ನೂ ಅನೇಕ ಪಾಪಗಳನ್ನು ಮಾಡ್ತಾರ, ಅನೇಕರು ಪುಣ್ಯವನ್ನು ಮಾಡ್ತಾರ. ಈಗಿದ ಮೇಲೆ ಅವರ ಬುದ್ಧಿನೂ ಕೂಡ ಬೇರೆ ಅಂತ ಅರ್ಥ ಆಯ್ತಲ್ಲ. ಮನಸ್ಸು ಬೇರೆ ಬೇರೆ ಕೆಲಸ ಮಾಡ್ತಂದ್ರೆ ಆ ಬುದ್ಧಿನೇ ಬೇರೆ ಆದಂತ ಒಪ್ಲೇಬೇಕಲ್ಲ. ಮತ್ತೆ ಅವರ ಮನಸ್ಸು ಹೆಂಗಿರಲಿ, ದೇಹ ಹೆಂಗಿರಲಿ, ಬುದ್ಧಿನೇ ಹೆಂಗಿರಲಿ, ಅವರವರ ಭೋಗಗಳಿರೆ. ಹೆಂಗವ ಭೋಗ? ಬೇರೆ ಬೇರೆ ಭೋಗ ಅಂತ ಬರೀತಾರೆ. ಯಾಕಂದ್ರೆ ಒಬ್ಬನಿಗೆ ಸುಖದ ಭೋಗ ಅದ ಸಾಯೋ ತನಕ, ಒಬ್ಬನಿಗೆ ದುಃಖದ ಭೋಗ ಅದ ಸಾಯೋ ತನಕ, ಒಬ್ಬನಿಗೆ ಸುಖ ದುಃಖದ ಮಿಶ್ರರೂಪ ಭೋಗ ಅದ ಸಾಯೋ ತನಕ. ನೀವಿದ್ರೆ ಒಂದೇ ಅಂತಿರಲಿಲ್ಲ ನೀವು. ಹೀಗೆ ಬೇರೆ ಬೇರೆ ಭೋಗಗಳಿರೆ. ಆ ಭೋಗ ಕರ್ಮಾನುಸಾರವಾಗಿ ಅವನು ಪಾಪವನ್ನು ಮಾಡಿ ನರಕಕ್ಕೆ ಹೋಗ್ತಾನೆ, ಇನ್ನೊಬ್ಬನು ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗ್ತಾನ, ಇನ್ನೊಬ್ಬನು ಭಕ್ತಿ ಉಪಾಸನೆ ಮಾಡಿ ಬ್ರಹ್ಮಲೋಕಕ್ಕೆ ಹೋಗ್ತಾನ, ಇನ್ನೊಬ್ಬನು ಮುಕ್ತಿಯನ್ನು ಪಡಿಬೇಕಂತ ಗುರು ಸನ್ನಿಧಿಗೆ ಹೋಗ್ತಾನ. ನೀವು ಒಬ್ಬನೇ ಅಂತಿರಲ್ಲ. ಹಾಗಾಗಿ ಬೇರೆ ಅಲ್ಲದೆ ಏಕ ಏನಲ್ಲುಂಟೆ. ಇಷ್ಟೆಲ್ಲ ಪ್ರತ್ಯಕ್ಷ ಪ್ರಮಾಣ ಇದ್ದು ಬೇರೆ ಬೇರೆ ಅಲ್ಲಾರ್ದ ಒಂದೇ ಅಂತ ಅನಲುಂಟೆ ಅಂದರೆ ಇಲ್ಲ ಅಂತಾನ ಶಿಷ್ಯ, ಅನ್ನಕ್ಕೆ ಬರಂಗಿಲ್ಲ ಅಂತಾನ. ಅದಕ್ಕೆ ಗುರುಗಳು ಹೇಳ್ತಾರ, ಶಿಷ್ಯ ಮತ್ತೆ ಪ್ರಶ್ನೆ ಮಾಡ್ತಾನೆ, ಇನ್ನು ಪ್ರತ್ಯಕ್ಷ ಪ್ರಮಾಣ ಕೊಟ್ಟನಂತಾನ ಅವನು. ಉಣ್ಣುವ ಇಚ್ಛೆ ಓರನುಳು, ತಣಿವ ಇಚ್ಛೆ ಓರನುಳು, ಮಣಿವ ಇಚ್ಛೆ ಓರನುಳು, ಮಲತು ಗರ್ಭಿಸುವ ಗುಣದಿಚ್ಛೆ ಓರನುಳು ಎನಗಿರ್ಕು, ಓರನೊಳಗೆ ಇರ್ಕು ಅಂದರೆ ಒಬ್ಬನಲ್ಲಿ ಉಣ್ಣುವ ಇಚ್ಛೆ, ಹಸಿವಾಗದಂತ ಊಟ ಮಾಡೋ ಇಚ್ಛೆ ಆಗ್ತಾವನಿಗೆ. ಒಬ್ಬನಿಗೆ ತಣಿವ ಅಂದರೆ ತೃಪ್ತಿ, ಸಾಕಪ್ಪ ಅಂತ ಅವನಂತಾನ. ಅವನು ಊಟ ಬೇಕಂತಾನ, ಒಬ್ಬನ ಸಾಕಂತಾನ. ಮತ್ತೆ ಒಬ್ಬನು ವಿನಯಾದಿ ಗುಣದಿಂದ ಓರನುಳು ಮಣಿವಿಚ್ಛೆ ಅಂದರೆ ವಿನಮ್ರತೆಯಿಂದ ಇರುವ ಇಚ್ಛೆ ಗುಣ ಅವನೆಲ್ಲ ಅವ. ಇನ್ನೊಬ್ಬನಲ್ಲಿ ಮಲತು ಗರಿಸುವ, ಅದು ಗೂಳಿಗೆ ಬಿಟ್ಟ ಗೂಳಿ ಹೆಂಗ ತಿಂದು ಗರ್ವದಿಂದ ಬೆಳೀತದ, ಅದರಂತೆ ಇಲ್ಲಿ ಕೂಡ ಕೊಬ್ಬಿ. ಎದರಿಂದ ಕೊಬ್ಬೇನ ಅವನು? ಕೊಬ್ಬು ಈ ದೇಹದಾಗ ಬರೋದೇ ಅಹಂಕಾರದಿಂದ. ಎಲ್ಲಿ ಅಹಂಕಾರ ಅದ ಅಭಿಮಾನ ಅದ. ಅಭಿಮಾನ ಅಹಂಕಾರ ಇಲ್ಲದ ಅಲ್ಲಿ ಕೊಬ್ಬು ಇರೋದೆ. ಕೊಬ್ಬು ಕರಗಿಸು ನಾವು ತಿಂದದ್ದು ಉಂಡದ್ದು ಬಲ್ತದ, ಇದನ್ನು ಕರಗಿಸ್ಬೇಕಂತೀವಿ ನಾವು. ಅದೆಲ್ಲಕ್ಕೆ ಮುಖ್ಯವಾದ ಕೊಬ್ಬು ಯಾವುದಂದ್ರೆ ಇದೆ, ನಮ್ಮೆಲ್ಲರನ್ನ ನಾಶ ಮಾಡೋದು ಇದೆ. ಹಾಗಾಗಿ ಎಲ್ಲ ನನ್ನ ಸಮಾನ ಯಾರಿಲ್ಲ ಅಂತ ಅಹಂಕಾರ ಬರ್ತಾವನಿ. ಯಾರ ನನ್ನ ಸಮಾನ? ಹಾಗೆ ಪ್ರತಿಯೊಂದು ಶರೀರದಲ್ಲಿ, ನಿನ್ನ ಶರೀರದಲ್ಲಿ ಇಂತಿಂತ ಬೇರೆ ಬೇರೆ ಅವ. ಎಷ್ಟು ಮಂದಿ ಕುಂತೀವಿ, ಇಷ್ಟೆಲ್ಲ ಹೇಳಿದ ಮಾತು ಬೇರೆ ಬೇರೆ ಅವಿಲ್ಲ ಅಂದಾಗ ಬೇರೆ ಇರುತ್ತದೆ. ಇಲ್ಲಿ ಶಬ್ದ ಮೂಲಕ ಅವರ ವರ್ತನಾ ಗತಿಗಳು ಬೇರೆಯಾಗಿರುತ್ತದೆ. ಮಾತಾಡುವುದರಲ್ಲಿ ಒಬ್ಬರು ಎಷ್ಟು ವಿನಯ, ಎಷ್ಟು ವಿನಮ್ರತೆ, ಇನ್ನೊಬ್ಬರಲ್ಲಿ ಎಷ್ಟು ಅಹಂಕಾರ, ಎಷ್ಟು ದುರಹಂಕಾರ, ಇವೆಲ್ಲ ಬೇರೆ ಬೇರೆ ಆವಿಲ್ಲ. ಮತ್ತೆ
ಜನಿಯೊಬ್ಬನಿಗೆ ಮರಣವು ಒಬ್ಬನಿಗೆ, ನಿಬಂಧನ ಒಬ್ಬನಿಗೆ, ಮುಕ್ತಿ ಒಬ್ಬನಿಗೆ ಅಪ್ಪುದು. ಅದನ್ನು ನೋಡಲು ಆತ್ಮರು ಅಖಿಳ ಈಹರು ಅಂತ. ಸುಮ್ಮನೆ ಹೇಳಕತ್ತಿಲ್ಲ ಗುರುವೆ, ಪ್ರತ್ಯಕ್ಷ ಪ್ರಮಾಣದಿಂದ ಹೇಳ್ತೀನಿ. ಲೋಕದಲ್ಲಿ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಭೋಗ ಅಷ್ಟೇ ಅಲ್ಲ, ಒಬ್ಬನು ಹುಟ್ಟುವಂಥ ಸಮಯದಲ್ಲಿ ಅದೇ ಸಮಯದಲ್ಲಿ ಒಬ್ಬನು ಸಾಯ್ತಾನೆ. ಅದಕ್ಕೆ ಉದಾಹರಣೆ ಏನಂದರೆ, ಎಷ್ಟೋ ಘಟನೆಗಳು ಗೊತ್ತು. ತಾಯಿ ಗರ್ಭಿಣಿ ಆಗಿ ಹೆರಿಗೆ ಆಗುವ ಸಂದರ್ಭದಲ್ಲಿ ಕೂಸು ಕೆಳಗೆ ಬಿಡ್ತದ, ತಾಯಿ ಸತ್ತ. ಹೌದಲ್ಲ? ಮತ್ತು ನೀವು ಹೇಳಿದ್ರಿ ಒಬ್ಬರೇ ಅಂದಾಗ ಹುಟ್ಟಿದ್ರೆ ಎಲ್ಲರೂ ಹುಟ್ಟಬೇಕು, ಸತ್ರೆ ಎಲ್ಲ ಸಾಯ್ಬೇಕಪ್ಪ ಅಂದಾಗ ಒಬ್ಬನು ಅಜ್ಞಾನಿಯಾಗಿ ಅವನು ಇನ್ನೊಬ್ಬನೇನಂದ್ರೆ ಅಜ್ಞಾನಿ ಅಂತಾರೆ. ಅಜ್ಞಾನಿಗೇನಾದ್ರ ಅದು ದೇಹ ನಾನೆನ್ನುವ ಬುದ್ಧಿ ಆದ ನೋಡಿ ಅಜ್ಞಾನಿಗೆ. ಯಾಕಂದ್ರೆ ಉಪಾಧಿ ಅಂತ, ಜೀವೋಪಾಧಿ ಮಾಯ, ಅವಿದ್ಯೋಪಾಧಿ ಶಿವ, ಜ್ಞಾನೋಪಾಧಿ ಕೂಟಸ್ಥ. ನಮ್ಮ ಕೂಟಸ್ಥಗೆ ಉಪಾಧಿ ಯಾವುದು? ಜ್ಞಾನ ಉಪಾಧಿಯಲ್ಲಿ. ಹಂಗಾಗಿ ಅಲ್ಲಿ ಯಾವ ನಿರ್ಬಂಧನೇ ಇಲ್ಲ, ಬರೀ ಆನಂದವೇ ಆನಂದ. ಒಬ್ಬನು ಅಜ್ಞಾನಿಯಾಗಿ ಯಾರನ್ನ ಕೇಳಿದರೆ, ಅತ್ತಮ್ಮ ನೀನು ಯಾರು ಅಂತ ಕೇಳಿದರೆ, ಅವನು ತನ್ನ ಬಂಧ ಅವಸ್ಥೆಗೆ ಇರುವಂಥ ವಿಚಾರವನ್ನೇ ಹೇಳ್ತಾನೆ. ಬಂಧನಕ್ಕೆ ಯಾವುದು? ಅಜ್ಞಾನ. ಅಜ್ಞಾನದಲ್ಲಿ ಏನು ತಿಳ್ಕೊಂಡಾನ ಅದೇ ನಾನು ಕಲ್ಲಪ್ಪ ಮಲ್ಲಪ್ಪ ಎಲ್ಲಪ್ಪ ಅಂತಾನ, ಇಲ್ಲ ಇಂಥ ಪೂಜೆನ ಮಗ ಅಂತಾನ, ಇಂಥ ಮಲಾರ್ ಅಂತಾನ, ಯಾದಗಿರಿ ತಾಲೂಕಿನಾಗ ಅಂತಾನ, ಎಷ್ಟು ಹೇಳ್ಬೋದು. ಆದರೆ ಮಹಾತ್ಮರು ಕೇಳುವಂಥ ನಿಜವಾದ ನೀನು ಯಾರು ಅಂತ ಕೇಳಿದರೆ ಹೇಳೋದು ಗೊತ್ತದೇನೋ ಅವನಿಗೆ. ಕಾರಣ ಏನು? ಅವಿದ್ಯೋಪಾದಿಯಲ್ಲಿ ಬಿದ್ದಾನೆ ಜೀವ ಅವನು. ಆ ಕಾರಣದಿಂದ ಮತ್ತೊಬ್ಬನು ಜ್ಞಾನವನ್ನು ಪಡೆದುಕೊಂಡು ಆನಂದ ರೂಪದಿಂದ ಮುಕ್ತಿ ಸ್ವರೂಪನ, ಮುಕ್ತಿಯೊಬ್ಬನಿಗೆ ಅಪ್ಪುದು. ಯಾರಿಗಾಯ್ತು ಮುಕ್ತಿ? ಜ್ಞಾನಿಗೆ ಮುಕ್ತಿ ಆಯ್ತಿಲ್ಲ. ಹಾಗಾಗಿ ಒಬ್ಬನು ದುಃಖಿಯಾಗಿದ್ದರೆ ಮತ್ತೊಬ್ಬನು ಸುಖಿಯಾನ. ಒಬ್ಬರು ದುಃಖ, ಒಬ್ಬರಿಗೆ ಸುಖ. ಮೊನ್ನೆ ವಿಮಾನದಲ್ಲಿ 270-80 ಮಂದಿ ಸತ್ತರು. ಎಲ್ಲರಿಗೂ ದುಃಖ ಅದಿಲ್ಲ, ಯಾರಿಗೂ ಸುಖ ಅದಲ್ಲಿ? ಯಾರಿಗೂ ಸುಖ ಅಂಬೋದಿಲ್ಲ. ಆದ್ರೆ ಒಬ್ಬ ವ್ಯಕ್ತಿಗೆ ಮಾತ್ರ ಬದುಕೇನಲ್ಲ, ಅವ್ರಿಗೆ ಆನಂದ ಇಲ್ಲ. ಘಟನೆ ಒಂದೇ ಇಲ್ಲ, ಎರಡು. ಇದು ಬೇರೆ ವಿಮಾನ ಅಲ್ಲ, ಅದು ಬೇರೆ ವಿಮಾನ ಅಲ್ಲ. ಒಂದೇ ವಿಮಾನದಲ್ಲಿ ಆದ ಅಪಘಾತದಲ್ಲಿ, ದುರಂತದಲ್ಲಿ ಸತ್ತವರಿಗೆ ದುಃಖ ಆಯಿತು, ಬದುಕಿದವನಿಗೆ ಆನಂದ ಆಯಿತು. ಈ ರೀತಿ ಇಲ್ಲಿವರೆಗೂ ಹೇಳಿದ್ದು ಪರಸ್ಪರ ವಿರೋಧ. ವಿರೋಧ ಅಂದರೆ ಸಮ ಇಲ್ಲ ಅಂತ. ಬೆಳಕು ಕತ್ತರಿದ್ದಂಗೆ ಒಬ್ಬನಲ್ಲಿ ಒಂದಿದ್ರೆ ಮತ್ತೊಬ್ಬನಲ್ಲಿ ಇನ್ನೊಂದು. ಹೀಗಿರುವಾಗ ಈ ವಿರೋಧಿಗಳಾದ ಭೋಗಗಳನ್ನು ಅನುಭವಿಸುವಂಥ ಭೋಕ್ತೃಗಳನ್ನು ನಾವು ಕಾಣುತ್ತಿದ್ದೇವೆ. ಭೋಕ್ತೃಗಳಂದ್ರೆ ಜೀವಿಗಳನ್ನು ಕಾಣ್ತೀವಂತ. ಜಗತ್ನ ನಮಗೆ ನೋಡ್ತೀವಿಲ್ಲ, ಅವ್ರು ಇಲ್ಲದೆ ಬರ್ತಾರೆ ಶಾಸ್ತ್ರದಾಗ. ನಮಗೆ ಪ್ರತ್ಯಕ್ಷ ಅನುಭವಕ್ಕೆ ಬಂದರೆ ಅಪ್ರತ್ಯಕ್ಷ ಅದನ್ನು ತಿಳಿಯಕ್ಕೆ ಬರ್ತದೆ. ಇದೇ ಗೊತ್ತಲ್ಲ ಅಂದ್ರೆ ಅದೇ ತಿಳಿತದೆ. ಹಾಗಾಗಿ ನಾನು ಈ ಎಲ್ಲ ವಿರೋಧ ಕಾರಣದಿಂದ ಅನೇಕ ಆತ್ಮರಂತೆಯೇ ಹೇಳ್ತೀನಿ ವಿನ ಏಕ ಆತ್ಮರೆಂಬುದು ಯೋಗ್ಯವಾದದ್ದಲ್ಲ ಅಂತ ಶಿಷ್ಯ ಮತ್ತೆ ಹೇಳ್ತಾ ಬಂದ. ಇಂತಲ್ಲದಿದ್ದೊಡ ಹೇ ಗುರುವೇ, ತಾವು ಹಲವು ಆತ್ಮರಿಲ್ಲ ಏಕಾತ್ಮನೆ ಅಂತ ಹೇಳಿದ್ರೆ, ನೀವು ಮತ್ತೆ ಅದನ್ನು ಹೇಳ್ತಾರಂಬುದು ಗೊತ್ತು ನಿಮ್ಗೆ. ಹೇಳಿದ್ರೆ ನಾನು ಕೊನೆಗೆ ಬೆನ್ನರಿಸ್ತೀನಿ. ಒಬ್ಬನಿಗೆ ಸುಖ ಆದರೆ ಎಲ್ಲರಿಗೂ ಸುಖ ಆಗ್ಬೇಕು ನೋಡಪ್ಪ. ಒಬ್ಬನಿಗೆ ಮುಕ್ತಿ ಆದರೆ ಎಲ್ಲರಿಗೂ ಮುಕ್ತಿ ಆಗ್ಬೇಕು. ಹೀಗೆ ಹೇಳಿದ್ರಂದ್ರೆ ಒಪ್ತೀನಿ.
ಇಲ್ಲಾಂದ್ರೆ ನೀವು ಹೇಳಿದನ್ನು ಮತ್ತೆ ಪ್ರಶ್ನೆಕ್ಕ ಸಂಶಯಕ್ಕೆ ಅನರ್ಥ ಆಗ್ತದ. ಅದು ಹೇಗಂದ್ರೆ, ಇಂತಲ್ಲದಿದ್ದೊಡಂ ನಾನು ಹೇಳಿದ್ದು ಅಲ್ಲ ಅಂತ ಹೇಳಿ ತನ್ನ ಸತಿಯರ ಅತ್ಯಂತ ಸುಖಿಯಾಗಲು ಅದು ಗೋಪಿಯರುಳು ಹರಿಯಂತ ಎಲ್ಲ ಕಾಣುತ್ತಿರಬೇಕು ಅಂದ್ರು. ಹೇ ಗುರುವೇ, ಇನ್ನೊಂದು ದೃಷ್ಟಾಂತ ಕೊಡ್ತೀನಿ, ನೀವು ಕೊಡೋರಿ ಮುಂದ ನಾನು ಕೊಡ್ತೀನಿ. ಹೇ ಗುರುವೇ, ಈ ಪ್ರಕಾರ ಅಲ್ಲೆಂದು ತಾವು ಹೇಳಿದರೆ ಒಬ್ಬನು ತನ್ನ ಸತಿಯ ಜೊತೆ ರತಿಕೀಡೆ ಆಡಿದಾಗ ಎಲ್ಲ ಸತಿಯರಿಗೆ ಎಲ್ಲ ಕ್ರೀಡೆ ಆಡೋ ಸುಖ ಆಗ್ಬೇಕಲ್ಲ, ಆತದೆ ಆಗಿಲ್ಲ. ಮತ್ತೆ ಆ ಸುಖವು ಕೃಷ್ಣನ ದೃಷ್ಟಾಂತ ಕೊಟ್ಟು ಹೇಳ್ತಂದ್ರು. ಯಾಕಂದ್ರೆ ಕೃಷ್ಣಗೆ ಎಷ್ಟು ಮಂದಿ? 16,000 ಮಂದಿ ಸತಿಯರು, 8 ಮಂದಿ ಪಟ್ಟದ ಅರಸಿಯರು, 60,000 ಮಂದಿ ಮಕ್ಕಳು ಅಂತ ಬರೆದ. ಅಲ್ಲಿ ಈಗ ನಾರದ ಒಂದು ಪ್ರಸಂಗದಲ್ಲಿ ಮೋಹಿತನಾಗಿ ರತಿಕ್ರೀಡೆಯನ್ನ ಬಯಸಿದಂಥ ಸಂದರ್ಭದಲ್ಲಿ ವಿಚಾರ ಮಾಡ್ತಾನೆ, ಯಾರು ನನ್ನ ಕನ್ಯೆ ಕೊಡ್ತಾರಪ್ಪ ಅಂತ. ಅವಾಗ ಏನು ಮಾಡ್ತಾನೆ, ಕೃಷ್ಣ ಪರಮಾತ್ಮನಲ್ಲ, ಅವನಲ್ಲಿ ಇಷ್ಟು ಮಂದಿ ಯಾರಂದ್ರೆ ಯಾರನ್ನ ಒಬ್ಬಾಕಿ ನಾನು ಕೊಡಂದ್ರೆ ಕೊಡಬಹುದಲ್ಲ ಅಂತ ಅನಿಸ್ತಾನೆ. ಕೊಡಬಹುದು ಅಂತ ತಿಳ್ಕೊಂಡು ಅನೇಕ ಜನ ಗೋಪಿಕಾ ಸ್ತ್ರೀಯರಿದ್ದಾಗ ಭಗವಂತನು ನನಗೆ ಬೇಕಾದವನು ಕೊಡಬಹುದು ಅಂತ ಅವನ ನಾಮವನ್ನು ಹೊಗಳುತ್ತಾ 3 ಲೋಕಗಳನ್ನು ಸುತ್ತಿದ. ನನಗೆ ಗೋಪಿಯ ಒಬ್ಬಳನ್ನು ಕೊಡು ಎಂದು ಕೇಳಿದರೆ ಇಲ್ಲೆಂದು ಹೇಳಲಾರನು. ಇದೇ ಸರಿಯಾದ ಸಂಕಲ್ಪ ಅಂತ ನಿಶ್ಚಯ ಮಾಡಿದ. ಭಗವಂತನ ಬಳಿಗೆ ನೋಡು, ಹೋಗಿ ಹೇ ಭಗವಾನ್, ನನಗ ಒಬ್ಬ ಗೋಪಿಕೆಯನ್ನು ಕೊಡು. ಭಾಳ ಮಂದಿ ಅಲ್ಲ, ಒಬ್ಬರನ್ನ ಕೊಡು ಸಾಕ. ಯಾವಕ್ಕೆ ರತಿ ಇಚ್ಛೆ ಆಗಿದೆ ಅವನಿಗೆ. ಲಗ್ನ ಮಾಡಿಕೊಳ್ಳುತ್ತೇನೆಂದು ಕೇಳಿದಾಗ ಆಗ ಶ್ರೀ ಕೃಷ್ಣ ಶ್ರೀಹರಿ ಅದೇನು ದೊಡ್ಡ ಆಗಲಿ ಒಳ್ಳೆಯದು, ಆದರೆ ನಾನು ಇಲ್ಲದ ಮನೆಯಲ್ಲಿರುವ ಗೋಪಿಯನ್ನು ಲಗ್ನ ಆಗೋಣ. ನಾನು ಇಲ್ಲದ ಮನೆ ಇರಬೇಕು, ಆ ಮನೆಯಲ್ಲಿ ಯಾವ ಗೋಪಿಕೆ ಆಳ ಆಕೆನ್ನ ನೀನು ಲಗ್ನವಾಗು ಅಂತ ಹೇಳಿದ. ಆಗ ನಾರದನು ಬೆಳತನಕ ಯಾವ ಯಾವ ಮನೆಗೆ ಹೋದರೂ ಅಲ್ಲಿ ಭಗವಂತನ ನಾಮಸ್ಮರಣೆ, ಕೃಷ್ಣನ ನಾಮಸ್ಮರಣೆ, ಹರಿಯ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದವರೇ ಕಂಡ್ರೆ ವಿನ ಬೇರೆ ಯಾರೂ ಇದ್ದಿಲ್ಲ, ಯಾವ ಮನೆಗೂ. ಆವಾಗ ತನ್ನ ಇಚ್ಛೆ ಇಷ್ಟವನ್ನು ಪೂರೈಸಿಕೊಳ್ಳಲು ಆಗದೆ ಏನು ಮಾಡಿದ ಅಂತ ಹೇಳಿದಾಗ ನಾರದನು ಚಿಂತಾ ದುಃಖದಲ್ಲಿ ಮಗ್ನ ನೋಡ್ರಿ. ನಾರದಿಗೆ ಚಿಂತೆ ಆಯ್ತು, ದುಃಖ ಆಯ್ತು. ಹೀಗೆ ಪೌರಾಣಿಕ ಕಥೆಯಲ್ಲಿ ಇದೆ. ಅವನು ದೃಷ್ಟಾಂತ ಕೊಡ್ತಾನ, ಅಲ್ಲಿ ಕತೆ ಎತ್ತಿ ಗುರು ಮುಂದೆ ಹೇಳ್ತಾನ. ಒಬ್ಬ ಗೋಪಿಗೆ ಮನೆಯಲ್ಲಿದ್ದ ಹರಿಯೇ ಎಲ್ಲ ಗೋಪಿಕರ ಮನೆಯಲ್ಲಿ ಅನ್ನಲ್ಲಪ್ಪ. ಅವನೊಬ್ಬನೇ ಯಾವ ಮನೆಗನು ಅಲ್ಲಿ ಭಗವನ್ ನಾಮಸ್ಮರಣೆ ನಡೆದ, ಭಗವಂತನ ನಡೆದ, ಅಲ್ಲೆಲ್ಲ ಪ್ರತ್ಯಕ್ಷನ ಅಂದಾಗ ಒಬ್ಬನಿಗೆ ಆದ ಸುಖವು ಇಲ್ಲಿ ಎಲ್ಲರಿಗೂ ಆಗಬೇಕಾಗಿತ್ತು. ಅನೇಕ ಆತ್ಮರು ಅಂತ ಒಪ್ಪದಿದ್ರೆ, ಏಕಾತ್ಮ ಒಪ್ತಿನಂದ್ರೆ ಎಲ್ಲರಿಗೂ ಸುಖ ಆಗಬೇಕಾಗಿತ್ತು. ಒಬ್ಬನು ಲೋಕದಲ್ಲಿ ತನ್ನ ರತಿಯೊಡನೆ ರತಿ ಸುಖವನ್ನು ಅನುಭವ ಮಾಡುತ್ತಿರಲು ಆ ಸುಖವು ಸರ್ವ ಪುರುಷರಿಗೂ ಸರ್ವ ಸ್ತ್ರೀಯರಿಗೂ ಆಗಬೇಕಲ್ಲ, ಆತದೇನು ಇಲ್ಲ ಅಂದಾಗ ಈ ಒಂದು
ಪ್ರಕಾರದಲ್ಲಿ ಅನುಭವವು ಲೋಕದಲ್ಲಿ ಇಲ್ಲಿಯವರೆಗೂ ಯಾರಿಗೂ ಗೊತ್ತಿಲ್ಲದು ಇಲ್ಲೇ ಇಲ್ಲ. ಎಲ್ಲರಿಗೂ ಗೊತ್ತಾವಲ್ಲ ನಾ ಹೇಳಿದಿಷ್ಟುವರೆಗೆ. ಮತ್ತು ಇವು ಪ್ರತ್ಯಕ್ಷ ಪ್ರಮಾಣ ಅಂತಿರೋ ಸುಳ್ಳು ಅಂತಿರೋ. ಹಾಗಾಗಿ ನೀವು ಹೇಳುವ ಮಾತನ್ನು ಒಪ್ಪದೆ ಅನೇಕ ಆತ್ಮರೆಂದು ಒಪ್ಪಲೇಬೇಕಾಗಬಹುದು. ಶಿಷ್ಯ ಏನಂತಾನ, ಹೌದು ಬಹುದು ಅಂದರೆ ನೋಡೋಣ ಮಾಡೋಣ ಅಂದಂಗೆ ಸಂಶಯವಾಚಕ. ಅವನು ಕೂಡ ನಿಶ್ಚಯ ಮಾಡಿ ಹೇಳಿಲ್ಲ ನೋಡು ಶಿಷ್ಯ, ಗೊತ್ತದ ಅವನಿಗೆ. ಹಾಗೆ ಇಲ್ಲಿ ಇರಲು ಓರ್ವನು ಎಂದೊಡೆ 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 ಇರಲು ಓರ್ವ ಎಂದೊಡೆ ಒಂದೆಡೆಯೋಳು ಇರಬೇಕು. ಸರ್ವರಂ ಮರಣವಾಗಲ್ಕೆ ಮರಣಬಹುದು. ಇಂತು ಇದನ್ನೇ ಗುರುವರಿಯ ತಿಳಿಸಿಕೊಡಬೇಕು. ನನಗ ತಿಳಿಸಿಕೊಡಪ್ಪ. ಮತ್ತೆ ಇನ್ನು ಏನನ್ನ ಬೇಕಂತ ಬಂದ ನನ್ನ ಶಿಷ್ಯಲ್ಲಿ ಏನಿಲ್ಲ. ಓರ್ವನು ಅಂದರೆ ಒಬ್ಬ ವ್ಯಕ್ತಿ ಇಲ್ಲಿ ಮಠದಾಗ ಕುಂತೀವಂದ್ರೆ ಎಡೆ ಮಠದ ಜಾಗ ಎಲ್ಲರೂ ಇಲ್ಲಿ ಇರಬೇಕಾಗಿತ್ತಲ್ಲ. ಎಲ್ಲರೂ ಇಲ್ಲಿವೆ. ಮತ್ತೆ ಎಲ್ಲರೂ ಒಂದೇ ಕಡೆ ಇದ್ರೆ ಎಲ್ಲರೂ ಒಂದೇ ಕಡೆ ವಾಸ ಮಾಡ್ಬೇಕಾಗಿತ್ತು. ಹಂಗಾಗಿದ್ರೆ ಈ ದೇಶನೇ ಬೇಕಾಗಿದ್ದಿಲ್ಲ, ಎಲ್ಲರೂ ಒಂದೇ ಕಡೆ ಇರ್ತಿದ್ವಿ. ಮತ್ತೆ ಎಲ್ಲರೂ ಒಬ್ಬ ಮರಣವಾಗಲಿಕ್ಕೆ ಸತ್ರೆ ಎಲ್ಲರಿಗೂ ಮರಣ ಆಗಬೇಕು. ಆ ಥರಂತೂ ಲೋಕದ ಪ್ರತ್ಯಕ್ಷ ಅನುಭವದಲ್ಲಿಲ್ಲ. ಅಂದಾಗ ಗುರುವರಿಯನೇ, ಇಲ್ಲಿ ಶಬ್ದ ತಗೊಳ್ರಿ, ಗುರುವರಿಯನೇ. ಗುರುಗಳಂತ ಹೇಳಲ್ಲ. ಗುರುವರಿಯ ಅಂದರೆ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಉಳ್ಳಂಥ ಸದ್ಗುರು. ನನಗೆ ತಿಳಿಹಿ ಅಂದರೆ ನನಗೆ ಹೇಳಬೇಕು, ಅನುಭವಕ್ಕೆ ತಂದು ಕೊಡಬೇಕು ಅಂತ ಇಲ್ಲಿ ಭಿನ್ನಯಿಸ್ತಾನೆ. ಯಾಕಂದರೆ ಇದರಲ್ಲಿ ಸ್ವಲ್ಪ ಸಂಶಯ ಉಳಿದ್ರೆ ನನಗೆ ನಿಶ್ಚಯ ಜ್ಞಾನ ಆಗೋದಿಲ್ಲ, ಮತ್ತು ನನ್ನ ಭವ ಬಂಧನ ದೂರ ಹೋಗೋದಿಲ್ಲ. ಅದಕ್ಕಾಗಿ ಸರಿಯಾದ ಜ್ಞಾನವನ್ನು ಉಂಟು ಮಾಡಬೇಕು ಅಂತ ಗುರುಗಳಲ್ಲಿ ಬೇಡ್ತಾನೆ. ಇದು ಪ್ರಶ್ನೆ ನಿರೂಪಣೆ ಸೂತ್ರ. 1ನೇ ಸೂತ್ರ 3ನೇ ಸಂಧಿಯಲ್ಲಿ 1ನೇ ಸೂತ್ರ ಬರೀ ಪ್ರಶ್ನೆ ಮಾಡಿದ, 3-4 ನುಡಿಯ ಪರ್ಯಂತರ. ಈಗ ಮುಂದೆ ಉತ್ತರಕ್ಕಾಗಿ ಗುರುಗಳು ಅವನೆಲ್ಲವನ್ನು ಕೇಳಿ ಮುಂದೆ ಏನು ಹೇಳ್ತಾರಂದ್ರೆ, ಫಲವು ಆತ್ಮರೆಂಬುದಂ ನೆಲೆಗೊಳಿಪನೆಂದೊಡೆ ಅದು ಫಲಿಸಲು ಅರಿಯದು ಯುಕ್ತಿ ಬಾಧ್ಯಬಹುದಾಗಿ. ನೀನು ಏನು ಇಲ್ಲಿವರೆಗೆ ಹೇಳಕೊಂಡಿದ್ದಿ, ಏನೇನು ಹೇಳಿದ್ದಿ, ಆತ್ಮರು ಅನೇಕ ಇರಲಿಕ್ಕೆ ಬೇಕು. ಒಬ್ಬನಾದ ಪಕ್ಷದಲ್ಲಿ ಒಬ್ಬನಿಗಾದ ಭೋಗ ರೋಗ ಸುಖ ದುಃಖ ಎಲ್ಲರಿಗೂ ಆಗಬೇಕಾಗಿತ್ತು ಅಂತ ಹೇಳಿದ್ರಿ. ಆದರೆ ಶಿಷ್ಯ ಕೇಳು, ಏಕಾತ್ಮನೆಂದರೆ ಅನೇಕ ಭೋಗಗಳ ವ್ಯವಸ್ಥೆ ಆಗುವುದಿಲ್ಲವೆಂದು. ಏಕಾತ್ಮ ಅಂದಾಗ ಭೋಗದ ವ್ಯವಸ್ಥೆ ಆಗೋದಿಲ್ಲ, ಅನೇಕಾತ್ಮನಂದರೆ ಭೋಗದ ವ್ಯವಸ್ಥೆ ಆಗ್ತದ ಅಂತ ನಿನ್ನ ಅಭಿಪ್ರಾಯ. ನೀನು ಏನೇ ಹೇಳು, ಆದರೆ ಅನೇಕಾತ್ಮರಂತೂ ನೀನು ಹೇಳುವುದು ಸರಿಯೇ ಅಲ್ಲ, ತಪ್ಪಾದದು ಅನ್ನುವ ಉತ್ತರವನ್ನು ಹೇಳೋದಕ್ಕೋಸ್ಕರವಿಲ್ಲಿ ಫಲ ಆತ್ಮರೆಂಬುದು ಅನೇಕ ಆತ್ಮರಂತೇನು ಹೇಳಿದ್ರಿ, ನೆಲೆಗೊಳಿಪನೆಂದೊಡೆ ಸಿದ್ಧಾಂತ ಮಾಡ್ತೀನಿ, ದೃಷ್ಟಾಂತ ಹೇಳಿದಿ, ಪ್ರತ್ಯಕ್ಷ ಪ್ರಮಾಣದಿಂದ ಹೇಳಿದಿ, ಇನ್ನು ಪುರಾಣ ಕಥೆಯಿಂದ ಕೂಡ ಸಿದ್ಧ ಮಾಡ್ತೀನಿ, ಅನೇಕರಂತ ಮಾಡ್ತಾನಂತ ಹೇಳಕೊಂಟಿದ್ದೆಲ್ಲ ಅದು ಫಲಿಸಲರಿಯದು ಅಂದ್ರೇನು? ನೀನು ಮಾಡುವ ವ್ಯರ್ಥವಾದ ಪ್ರಯೋಜನಗಳು, ವ್ಯರ್ಥವಾದ ಪ್ರಯೋಜನ, ಯಾಕಂದರೆ ಅದು ಸಿದ್ಧಿಸಲಾರದು. ಹಾಗಾಗಿ ಅದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಸೂತ್ರದಲ್ಲಿಟ್ಟುಕೊಂಡು
ಅನೇಕ ನಿತ್ಯಪೂರ್ಣರಾದ ಆತ್ಮರು ಒಂದು ದೇಹದಲ್ಲಿ ಇರುವರಾದ್ದರಿಂದ ಭೋಗ ಸಾಂಕರ್ಯ ದೋಷವು ಬರುತ್ತದೆ. ಆದ್ದರಿಂದ ಫಲವಾತ್ಮರೆಂಬುದು ಯುಕ್ತಿಯಿಂದ ಬಾಧಿಸಿಕೊಳ್ತದೆ. ಆ ಯುಕ್ತಿ ಯಾವುದು ಅಂದರೆ ಅದು ಮುಂದೆ ಹೇಳುವ ಪ್ರಕಾರವಿರುತ್ತದೆ. ಆದ್ದರಿಂದ ಫಲವಾತ್ಮರೆಂಬುದು ನಿಜವಲ್ಲ, ಫಲವಾತ್ಮರೆಂಬುದು ನಿಜ ಅಲ್ಲ, ಏಕಾತ್ಮ ಎಂಬುದೇ ನಿಜ. ಹೆಂಗೆ ಹೇಳ್ತಾ ದೃಷ್ಟಾಂತಂದ್ರೆ, ಅಹೋದು ನಿನ್ನಿ ಪ್ರಶ್ನೆ ಅಹೋದು ಇದಂ ನಿನ್ನ ಮನ ಅಹೋದೆಂಬ ತೆರದೆ ತಿಳುಪುವನು ಕೇಳೆಂದು ಮಹಿಮಗುರು ಶಿಶುವಿಗೆ ಅರುಪಿದನು. ಇಲ್ಲಿ ಶಿಶು ಅಂದ ನೋಡ್ರಿ. ಅಹೋದು ಅಂದ್ರು. ನಿನ್ನ ಪ್ರಶ್ನೆ ಹೇಗಿದೆ ಅಂದರೆ ಹೌದೌದಾಗಿದೆ. ಯಾಕಂದರೆ ಬಹಳ ಯೋಗ್ಯವಾಗಿದೆ. ಮೋಕ್ಷವನ್ನು ಪಡೆಯುವಂಥ ಮುಮುಕ್ಷುಗಳಿಗೆ ಸರಿಯಾದ ಪ್ರಶ್ನೆಯಾಗಿದೆ. ಆ ಕಾರಣ ನಾನು ನಿನಗಂತ ಅಷ್ಟೇ ಅಲ್ಲ, ನಿನ್ನಂತೆ ಮೋಕ್ಷದ ಇಚ್ಛೆ ಆಪೇಕ್ಷೆಯನ್ನು ಪಡೆಯುವಂಥ ಸರ್ವರಿಗೂ ಉಪಯೋಗ ಆಗಲಿ ಅಂತ ಹೇಳ್ತೀನಿ. ನಿನ್ನ ಮನಸ್ಸು ಹೇಗೆ ಅಂದರೆ ನಾನು ಹೇಳುವುದನ್ನು ನಿನ್ನ ಮನಸ್ಸು ಒಪ್ಪುವ ಹಾಗೆ. ಹೌದೆಂದು ನಿನ್ನ ಮನ ಹೌದೆಂದು ಅಂದ್ರೆ ಏನು? ನಿನ್ನ ಮನಸ್ಸಿಗೆ ಒಪ್ಪಿಲ್ಲಲ್ಲ, ಈಗ ಒಪ್ಪುವ ಥರದಿ ಹೇಳ್ತೇನೆ. ಮತ್ತು ಇದನ್ನು ಕೇಳಿದ ಮೇಲೆ ನಿನಗೆ ಪುನಃ ಸಂಶಯಗಳು ಬಂದಿರಬಾರ್ದು. ಒಪ್ಪಿಗೆ ಸಂಶಯ ಹೆಂಗೆ ಬರ್ತಾವೆ? ಎಲ್ಲಿ ಒಪ್ಪಿಗೆ ಅಂದರೆ ಸಂಶಯ ಬರ್ತಾವೆ. ಒಪ್ಪಿಗೆ ಅಂದಮೇಲೆ ಸಂಶಯ ಯಾಕೆ ಬರ್ತಾವೆ? ಪ್ರಪಂಚದ ಅಷ್ಟೇ ಪಾರಮಾರ್ಥ ಅಷ್ಟೇ. ಹೀಗೆ ನೀನು ಮಾತ್ರ ಏಕಾಗ್ರ ಚಿತ್ತದಿಂದ ಕೇಳು. ಏನು ಮಾಡು? ಏಕಾಗ್ರ ಚಿತ್ತ ಮನಸ್ಸು ಸಾತ್ವಿಕ ಗುಣದಿಂದ ಮೇಲ್ಮುಖವಾಗಿದ್ದಾಗ ಏಕಾಗ್ರತೆ ಬರ್ತಾರೆ. ಮನಸ್ಸು ಸಾತ್ವಿಕ ಗುಣದಿಂದ ಕೂಡಬೇಕು. ಅದು ಅನೇಕ ಚಿಂತನೆಗಳನ್ನ ಬಿಟ್ಟು ಸ್ವರೂಪ ಚಿಂತನೆ, ಗುರುವಾಕ್ಯದ ಏನು ಉಪದೇಶ ಚಿಂತನೆ ಮಾಡಬೇಕು ಮನಸ್ಸು. ಗುರುವಾಕ್ಯ ಯಾಕಂದ್ರೆ ಸ್ವಲ್ಪ ಜಾರಿತು ಅಂದರೆ ಹೋಗಿಬಿಡ್ತದೆ. ಸ್ವಲ್ಪ ಜಾರಿತ್ರ ಹೋಯ್ತಿಲ್ಲ. ಹಾಗಾಗಿ ಚಿತ್ತಗಳು ಅನೇಕವಂ ಬಿತ್ತರೆಪನೆಂಬುವ ಉತ್ತರಂ ಗುಡುವೆನು ಇಲ್ಲಿ ಫಲವಾತ್ಮರಂ ನಿತ್ಯರನೆ ಬೇಹುದು ಅವನೊಮ್ಮೆ. ನೀನು ಹೇಳಿದಂಗೆ ನಾನು ಹೌದು ಬಿಡಪ್ಪ ಅಂತಂದರೆ ನೀನೇನು ಆತ್ಮನೇಕಂತಲ್ಲ. ಅದನ್ನು ವಿಸ್ತಾರ ಮಾಡಿ ನನಗೆ ಹೇಳ್ತೀನಿ. ಸಂಕ್ಷಿಪ್ತ ಹೇಳೀನಿ, ತಿಳಿದಿಲ್ಲ. ಈ ವಿಸ್ತಾರ ಮಾಡಿರ್ತೀನಿ. ಯಾಕೆಂದರೆ ಅವರು ಘಟದಂತೆ ಅನಿತ್ಯರೋ ಅಥವಾ ಮಿಥ್ಯರೋ ಪ್ರಶ್ನೆ ಮಾಡ್ತಾನೆ. ಎಂದು ಕೇಳಿದರೆ ಅನಿತ್ಯರು ಎಂದು ಹೇಳಲಿಕ್ಕೆ ಆಗುವುದಿಲ್ಲ. ಅನಿತ್ಯ ಅಂತ ಹೇಳ್ತಾರೆ ನಾವು. ಚೇತನದ ಆತ್ಮ ಘಟದಂತೆ ಜಡ ಅಲ್ಲ. ಆತ್ಮ ಚೈತನ್ಯ, ಸಾಕ್ಷಿ, ಚೇತನ, ಕೂಟಸ್ಥ. ಅಲ್ಲಿ 3 ಶಬ್ದಗಳನ್ನ ಹೇಳ್ಯಾರ. ಹಾಗಾಗಿ ಅನಿತ್ಯರೆಂದು ಹೇಳಲಿಕ್ಕೆ ಆಗುವುದಿಲ್ಲ. ಹೇಳ್ತಾನೆ ಅನಿತ್ಯ ಅಂತ. ಅನಿತ್ಯವಾದದ್ದು ದೇಹ ಅದು ಒಪ್ತೀನಿ, ನಿತ್ಯವಾದದ್ದು ಆತ್ಮದಲ್ಲ. ಮತ್ತೆ ಆತ್ಮ ಸಾವೇ ಇಲ್ಲ ಅಂದಾಗ ಇವು ಸತ್ರ ಆತ್ಮ ಸಾಯ್ತಾನಂತ ಹೆಂಗೆ ಹೇಳ್ತದ್ದಿ? ಅಂದ್ರೆ ನೀ ಕೇಳಿದ್ದು ತಪ್ಪು ತಿಳ್ಕೊಂಡಿದ್ದಿಲ್ಲ. ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತೇಳಿವಿ ನಾವಿಂದ. ಬ್ರಹ್ಮಸತ್ಯ ಅಂದರೆ ಈ ಕಾಣುವಂಥ ದೇಹ ಜಗತ್ತು ಏನದ ಎಲ್ಲವೂ ಮಿಥ್ಯ. ಆದರೆ ನೀನು ಸತ್ಯ ಅಂತೇಳಿವಿಲ್ಲ. ನೀನೇನು ಮಾಡಿದ ಪ್ರಶ್ನೆ? ಮಿಥ್ಯದವನ್ನ ತಲೆಯಲ್ಲಿ ಇಟ್ಟುಕೊಂಡು ಅದರ ಪ್ರಶ್ನೆ ನೀವು ಮಾಡಕತ್ತೀವಿ. ದೇಹ ಕಲೆಯಲ್ಲ, ಭೋಗ, ಭಾಗ್ಯ, ಹಸಿವು, ತೃಷೆ, ಸುಖ, ದುಃಖ, ಹೀಗೆ
ಪುರುಷಾರ್ಥದಿಂದ ಚ್ಯುತಿಯಾಗಬೇಕಾಗುತ್ತದೆ. ನೀನೇ ಇಲ್ಲವಾದ ಮೇಲೆ ಮೋಕ್ಷ ಯಾರು ಹೇಳ್ತದಂತ. ಮೋಕ್ಷ ನೀನಿಲ್ಲ ಅಂದ್ರೆ ಮೋಕ್ಷ ಯಾರಿಗೆ ಹೇಳ್ತಿದ್ದಿ? ಅದರಿಂದ ಲೌಕಿಕ ವೈದಿಕ ಶಾಸ್ತ್ರಾದಿಗಳೆಲ್ಲವೂ ನಿಷ್ಪ್ರಯೋಜನ ಆದೀತು. ಲೌಕಿಕ ಶಾಸ್ತ್ರನೂ ಹೇಳ್ತಾವ, ಅವೈದಿಕ ಶಾಸ್ತ್ರನೂ ಹೇಳ್ತಾವ, ಇನ್ನು ಶಾಸ್ತ್ರಗಳು ಹೇಳ್ತಾವ. ಹೀಗೆ ಆತ್ಮನು ನಿತ್ಯನೆಂದು ಹೇಳಬೇಕು ವಿನ ಪರಿಚ್ಛಿನ್ನವಿದ್ದದ್ದು ಅನಿತ್ಯವಾಗುತ್ತದೆ. ಆತ್ಮ ನಿತ್ಯ ಅಂದರೆ ಪರಿಪೂರ್ಣ ಅದಿಲ್ಲ. ಅದು ಪರಿಪೂರ್ಣವಾದದ್ದು ಅನಿತ್ಯ ಆಗೋದಿಲ್ಲ, ಅದು ನಿತ್ಯ ಆಗ್ತದೆ. ದೇಹ ಜಗತ್ತು ಅಪೂರ್ಣವಾದ ಅದು ಅನಿತ್ಯ ಆಗ್ತದೆ. ಆದ್ದರಿಂದ ಪೂರ್ಣವಿದ್ದದ್ದು ನಿತ್ಯವೆನಿಸುತ್ತದೆ. ಎಲ್ಲರಲ್ಲಿ ಆತ್ಮ ಪೂರ್ಣ ಆದಂತೇಳಿ ನಾವು. ಅವ್ರ ದೇಹ ಅಲ್ಲಿ ಅವ್ರ ಭೋಗ ಸಮ ಅಂತ ಹೇಳಿವೇನೆ ಇಲ್ಲೇನ? ಭೋಗ ಸಮ ಅಂತ ಹೇಳಿಲ್ಲ, ರೋಗ ಸಮ ಅಂತ ಹೇಳಿಲ್ಲ, ಕರ್ಮಗಳ ಸಮ ಅಂತ ಹೇಳಿಲ್ಲ. ಆದ್ರೆ ನೀನು ಸಮ ಇದ್ದಿ. ಘಟಾಕಾಶ ಮಠಾಕಾಶ ಇದ್ದಂಗ ನೀನು ಸಮ ಇದ್ದಿ ಅಂತೇಳಿವಿ. ಆದ್ದರಿಂದ ಆತ್ಮನು ನಿತ್ಯರೆಂದ ಹೇಳಿದ ಮೇಲೆ ಪೂರ್ಣ ಅಂತ ಒಪ್ತದ್ದಿಲ್ಲೇನು? ಸಂಶಯ ಬರಲಿ ನಿನಗ. ಈಗ ಪೂರ್ಣ ಅಂತ ಒಪ್ತದ್ದೋ ಇಲ್ಲ? ಇಲ್ಲಿ ನನ್ನಲ್ಲಿ ಚೈತನ್ಯ ಇಲ್ಲ, ಜಡವಾಗಿದ್ದೀನಿ ಅಂದ್ರೆ ನೀವು ಮಾತಾಡಬಾರ್ದು. ಕಲ್ಲು ಮಾತಾಡ್ತದೆ, ಕಡೆಗೆ ಮಾತಾಡ್ತದೆ, ಮತ್ತು ನೀವು ಮಾತಾಡ್ತದಲ್ಲ, ತಿಳಿದೋ ಮಾತಾಡ್ತಾವ, ತಿಳಿಯಾದ ಮಾತಾಡ್ತಾವ. ಹಾಗಾಗಿ ನೀನು ಪೂರ್ಣ ಎಂಬುದನ್ನು ಅವಶ್ಯವಾಗಿ ಅಂಗೀಕಾರ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ನಿನ್ನ ಭವರೋಗ ಹೋಗೋದಿಲ್ಲ ಅಷ್ಟೆ. ಶಾಸ್ತ್ರಕ್ಕೆ ಏನು ಭಂಗ ಆಗೋದಿಲ್ಲ, ಗುರುಪದೇಶಕ್ಕೆ ಏನು ಭಂಗ ಇಲ್ಲ, ಶ್ರುತಿವಾಕ್ಯಕ್ಕೇನು ಭಂಗ ಇಲ್ಲ. ಆಗದು ನಿನಗೆ ಭಂಗ ಆತ. ನೀವು ಓದ್ತಿದ್ದೀವಿ ಮರ್ತು ಲೋಕಕ್ಕೆ. ಹಾಗಾಗಿ ಅನೇಕ ಆತ್ಮರಂತೆ ಹೇಳಿದರೆ ಹಾನಿಯಾಗುತ್ತದೆ. ಯಾವುದಕ್ಕೆ ಹಾನಿಯಾಗುತ್ತದೆ? ಶ್ರುತಿವಾಕ್ಯಕ್ಕೆ ಹಾನಿಯಾಗ್ತದೆ. ಅದಕ್ಕೆ ಪೂರ್ಣತ್ವವನ್ನು ಅಂಗೀಕರಿಸದಿದ್ದರೆ ಅನಿತ್ಯತ್ವ ದೋಷ ಬರ್ತಾವ. ಅದಕ್ಕೆ ನಾವು ದೋಷ ಅವಲ್ಲ, ಹುಟ್ಟಿದ್ರ ದೋಷ, ಸತ್ರ ದೋಷ. ಯಾಕೆ ಪಂಚಾಂಗದ ಕೇಳ್ತೀವಿ? ಯಾರಿಗೆ ಕೇಳಿ ಬರ್ತೇವೆ ನಾವು? ಹುಟ್ಟಿದ ದೇಹಕ್ಕನೇ ಕೇಳ್ತೀವಿ, ಅವ್ರು ದೋಷ ಹೇಳ್ತಾರೆ. ಇಂಥ ಗಳಿಗೆ ಹುಟ್ಟಿದ್ದಪ್ಪ, ಸತ್ತ ಮೇಲೆ ಹಿಂಗಾಯ್ತ್ರಿ, ಎಷ್ಟು ಸಮಯ, ಅವ್ರ ನಕ್ಷತ್ರ ವಾರ ತಿಥಿ ಅವ್ರು ಹೇಳುವಂಗ ಹಿಂಗೆ ದೋಷ ಬಂದದ, ಮನೆ ಬಿಡೋದು ಬಂದದ, ಇಲ್ಲ ನೀನು ಕೆಲವು ಅಭಿಷೇಕಗಳನ್ನ ಮಾಡಿಸೋದು ಬಂದದ ಅಂತೆಲ್ಲ ಹೇಳ್ತಾರೆ. ಜೀವನ ಕೇಳಿದ್ದೇನೆ, ದೇಹ ಕೇಳಿದ್ದೇನೆ. ಅವನು ದೇಹ ಕೇಳ, ನಾನು ದೇಹಕ್ಕೆ ಅವೆಲ್ಲ ದೋಷಗಳು. ಆತ್ಮನಿಗೆ ದೋಷ ಇಲ್ಲ, ಜೀವನಿಗೆ ದೋಷ. ಅವನು ಹುಟ್ಟವನಲ್ಲ, ಸಾಯವನಲ್ಲ. ಜೀವ ಯಾವಾಗ ಹುಟ್ಟನ? ಮತ್ತೆ ಹುಟ್ಟಿದಕ್ಕೆ ದೋಷ ಯಾವ? ಹುಟ್ಟದೇ ಇರ್ತಕ್ಕಂಥದಕ್ಕೆ ದೋಷ ಇಲ್ಲ. ಹುಟ್ಟಿದ್ದು ಯಾವುದು? ಜಗತ್ತು ಹುಟ್ಟಿದ್ರೆ ಜಗತ್ತಿಗೆ ದೋಷನೇ ಯಾವುದು? ನೀ ಕೇಳಿದ್ರೆ ದೋಷ, ಕೇಳೋಕೆ ದೋಷ. ಅವು ಹುಡ್ತಾವ, ಇರ್ತಾವ, ಬೆಳಿತಾವ, ಸತ್ತೋಗ್ಬಿಡ್ತಾವ. ಆಯ್ತು, ಈ ದೋಷ ಆದಿಲ್ಲ. ಮತ್ತೆ ದೋಷದಿಂದ ಕೂಡಿರುವಂತ ಜಗತ್ತಿಗೆ ಮತ್ತೆ ದೋಷ ಆದಿಲ್ಲ ಅಂತ ನೀ ಕೇಳಕೊಂಡಿದ್ದಲ್ಲ, ಎಂತ ಮೂರ್ಖಿದ್ದೆ ಅಂತ. ಪಂಚಾಂಗ ಏನು ಕೇಳಕೋ? ಮೊದಲೇ ದೋಷದಿಂದ ಅದ, ಅದಕ್ಕೆ ದೋಷ ಏನು ಬಂದದಿಲ್ಲ ಅಂತ ಕೇಳ್ಕೋದ್ರೆ ನೀನು ಓದೋನಿಗೆ ಗೊತ್ತು, ಬಂದದ ಅಂತ ಹೇಳೋರಿಗೆ ಗೊತ್ತು. ವೇದಾಂತಕ್ಕಂತೂ ಏನು ಸಂಬಂಧ ಇಲ್ಲ, ಅದು ಯಾರಿಗೆ ಹೇಳ್ತಿದ್ದಿಲ್ಲ. ಹೀಗಾಗಿ ಅನೇಕ ಆತ್ಮರು ಅಂತ ನೀವು ಒಪ್ಪಿದ್ರೆ, ಇಲ್ಲದೆ ಅನೇಕ ಆತ್ಮರು, ಎಲ್ಲರಲ್ಲಿ ಆತ್ಮ ಅನೇಕರಂತ ಹೇಳಂದ್ರೆ ಅಲ್ಲಿ ಮುಂದೆ ಪೂರ್ಣನು ನಿತ್ಯನು ಅನ್ನುವುದು ವ್ಯರ್ಥ ಆಗ್ತದ. ನಿತ್ಯ ಅಂತ ಹೇಳ್ಯಾರ. ಇಲ್ಲಿ ಒಬ್ಬನು ಸಾಯ್ತಾನಂದ್ರೆ ಆ ಆತ್ಮ ಸತ್ತ, ಹುಟ್ಟೇನಂದ್ರೆ ಈ ಆತ್ಮ ಹುಟ್ಟೇನಂಗೆ ಆಯ್ತು. ಈ ಪರಮಾತ್ಮ ಹುಟ್ಟಿದ್ರೆ ಆ ಪರಮಾತ್ಮ ಸತ್ತ. ಆತದಿಲ್ಲ. ನೀ ಹೇಳಿದಂಗೆ ಒಪ್ಪಿದ್ರೆ
ಅದಕ್ಕಾಗಿ ಎಲ್ಲರಂ ಪೂರ್ಣರೆಂಬಲ್ಲಿ ಎಂದೊಡಲೋಳ್ ಎಲ್ಲರಿಹರಾಗಿ ಭೋಗ ಸಾಧನ ಒಪ್ಪದು ಎಲ್ಲರಿಗೆ ತನುವಿದೆ ಎನ್ನಬೇಕು. ಮತ್ತೆ ನೀನು ಹೇಳ್ದಂಗೆ ಅದು ಇಷ್ಟು ಒಪ್ಪಬೇಕಾತ್ ನೋಡಿ, ನೀನು ಒಪ್ತಿದ್ದೇನು ಏನ್ರಿ? ಎಲ್ಲರಂ ಅಂದರೆ ಎಲ್ಲ ಆತ್ಮರಂತ ಹೇಳಿದಲ್ಲ, ಸರ್ವರು ಸಕಲಾತ್ಮರು ಪೂರ್ಣ ಅಂತ ಒಪ್ಪಿದ್ ನೀನು. ಎಲ್ಲ ಕಡೆ ಆನಪ್ಪ ಪೂರ್ಣನ. ಈ ರೀತಿ ಒಪ್ಪಿದ್ದಾದರೆ ಒಂದೊಂದು ಅಂದರೆ ಪ್ರತಿ ಒಂದೊಂದು ಒಡಲೋಳು ಅಂದರೆ ದೇಹದಲ್ಲಿ ಪ್ರತಿಯೊಬ್ಬರ ಶರೀರದಲ್ಲಿ ಎಲ್ಲರಿಹರಾಗಿ ಎಲ್ಲ ಆತ್ಮರು ಒಬ್ಬನಲ್ಲಿ ಆರಂತ ಒಪ್ಪಕತ್ತ. ಪ್ರತಿಯೊಬ್ಬರಲ್ಲಿ ಆರಂದ್ರೆ ಎಲ್ಲರೂ ಒಂದಲ್ಲೇ ಇರಬೇಕಂತ ಅರ್ಥ ಆಯ್ತು ನಿನಗೆ. ಹಾಗೆ ಎಲ್ಲರಿಗೂ ಫಲಮಾತ್ರಿಗೂ ತನುವಿದು ಅಂದರೆ ಈ ಶರೀರವು ಸುಖ ದುಃಖ ಭೋಗಕ್ಕೆ ಸಾಧನವೆಂದು ಎನ್ನಬೇಕು. ಸುಖ ದುಃಖಕ್ಕೆ ಸಾಧನವಾದ ಯಾವುದು? ಶರೀರ ಅಲ್ಲ. ಹಾಗಾಗಿ ಫಲವಾತ್ಮರು ನಿತ್ಯರು ಪೂರ್ಣರು ಆಗಿರುವರೆಂದು ಹೇಳಿದ ಮೇಲೆ ಪೂರ್ಣ ಲಕ್ಷಣದಿಂದ ಎಲ್ಲರೂ ಒಂದೇ ದೇಹದಲ್ಲಿ ಕೂಡಿರ್ಬೇಕಾಗಿತ್ತು. ಎಲ್ಲರೂ ಒಂದೇ ಅಂದ್ರೆ ಅಲ್ಲಿ ಬೇರೆ ಇಲ್ಲಿ ಬೇರೆ ಇಲ್ಲಿ ಬೇರೆ ಯಾಕೆ? ಹುಚ್ಚ ಎಲ್ಲರಲ್ಲಿ ಒಂದೇ ಆದ. ನೀನು ನೋಡಿದ್ದು ಬೇರೆ ನೋಡಿದ್ದಿ, ಇರೋದನ್ನು ನೋಡವಲ್ಲಿ ಇಲ್ಲದ್ ನೋಡಿದ್ದಿ. ಎಲ್ಲರ ಮನೆಗಳಿಗೆ ಹೋಗಿ ಗೋಡೆ ಸುಣ್ಣ ಬಣ್ಣ ಮಂದಿನ ನೋಡಿದ್ದೆ, ಅವ್ರ ಮನೆಗೆ ಬೈಲು ನೋಡಿದ್ದೆ. ನೀನು ಬೈಲು ಎಲ್ಲರ ಮನೆಗೆ ಆದಿಲ್ಲ. ನೀನೇನು ತಗೊಂಡಿದ್ದಿ? ಬರೀ ಗೋಡೆ ನೋಡಕತ್ತೈತಿ. ಹಾಗಾಗಿ ಅನೇಕ ಸಾಕಾರ ಸಾವಯವ ಘಟಾದಿ ಪದಾರ್ಥಗಳು ಒಂದು ಸ್ಥಳದಲ್ಲಿ ಕೂಡಲಿಕ್ಕೆ ಬರೋದಿಲ್ಲ. ಘಟಾದಿ ಪದಾರ್ಥಗಳು ಅಂದರೆ ಯಾವ ತೋರುವಂಥ ಯಾವುದೇ ವಸ್ತು ಒಂದು ಸ್ಥಳದಲ್ಲಿ ಒಂದೇ ಸಮಯದಲ್ಲಿ ಕೂಡಿ ಇರಲಿಕ್ಕೆ ಬರೋದಿಲ್ಲ. ನಾನು ಕುಂತೀನಿ ಈಗ, ಇದೇ ಸಮಯಕ್ಕೆ ಇದೇ ಜಾಗದಾಗ ಇನ್ನೊಬ್ಬರು ಕುಂದ್ರಕ್ಕೆ ಬರ್ತದೆ. ನಾನು ಎದ್ದ ಮೇಲೆ ಇನ್ನೊಬ್ರು ಬರ್ತಾನೆ. ಈ ಪುಸ್ತಕ ಆದಿಲ್ಲ, ಇದೇ ಜಾಗದಾಗ ಪುಸ್ತಕ ಇಡಬೇಕಾದ್ರೆ ಇದು ತೆಗೆದು ಅದು ಇಡಕ್ಕೆ ಬರ್ತದೆ. ಹೌದಿಲ್ಲ? ಇದು ಅನುಭವ. ಅದರಂತೆ ಒಂದೇ ಸ್ಥಳದಲ್ಲಿ ಕೂಡಿ ಇರಕ್ಕೆ ಬರೋದಿಲ್ಲ ಯಾವುವು ಪದಾರ್ಥಗಳು. ಅದರಂತೆ ಕಿಂತು ನಿರಾಕಾರ ನಿರವಯವ ಮಾತ್ರ ಒಂದೆಡೆಯಲ್ಲಿ ಕೂಡ್ಲಿಕ್ಕೆ ಬರ್ತದೆ. ದೃಶ್ಯಗಳು ಕೂಡಿರ್ಲಿಕ್ಕೆ ಬರಂಗಿಲ್ಲ, ದೃಕ್ಕು ಕೂಡಿರ್ಲಿಕ್ಕೆ ಬರ್ತದೆ. ದೃಶ್ಯ ಅಂದ್ರೆ ಪದಾರ್ಥ. ಈ ಮನೆ ಕಟ್ಟಿವಿ, ಈ ಮನೆ ಜಾಗದಾಗ ಮತ್ತೆ ಒಂದು ಮನೆ ಕಟ್ಟಬೇಕಾದ್ರೆ ಇದು ಕಡೋಬೇಕಲ್ಲ, ಕಡವತನ ಕಟ್ಟಕ್ಕೆ ಬರಂಗಿಲ್ಲ. ಯಾಕಂದ್ರೆ ಇದು ಪದಾರ್ಥ ಕಾಣ್ತದ, ಆದ್ರೆ ಬೈಲು ಕೂಡ್ಯಾದಲ್ಲ. ಕಟ್ಟಂಗನ ಅದ, ಕಟ್ಟೋದಕ್ಕಿಂತ ಮೊದಲ ಇದು ತೆಗೆದು ಇನ್ನೊಂದು ಕಟ್ಟಿದ್ರು ಅದೇ ಬೈಲು, ಬೇರೆ ಬೈಲು ಬಂದಲ್ಲಿ. ಹಾಗೆ ಈ ಪೂರ್ವಾದಿ ಹೇಗೆಂದರೆ ಪೂರ್ವಾದಿ ದಶ ದಿಕ್ಕುಗಳು ನಿರೂಪಗಳಾದ್ದರಿಂದ ಒಂದೇ ಸ್ಥಳದಲ್ಲಿ ಕೂಡಿರುವಂತೆ ಅನೇಕ ಆತ್ಮರು ನಿರಾಕಾರ ನಿರವಯವಾದ್ದರಿಂದ ಒಂದೊಂದು ದೇಹದಲ್ಲಿ ಎಲ್ಲರೂ ಕೂಡಿಯೇ ಇರುವರೆಂದು ಹೇಳಬೇಕಾಗುತ್ತದೆ. ನೋಡು, ನೀನು ಹೇಳಿದಂಗ ಬೇರೆ ಬೇರೆ ಅಂತ ನಾವು ಹೇಳ್ತೀವಿ, ನೀನು ಹೇಳ್ತಿದ್ವಿ ಒಂದೇ ಅಂತ ನಾವು ಹೇಳ್ತಿದ್ವಿ. ಮತ್ತು ನಿನ್ನ ಪ್ರಕಾರ ಬ್ಯಾರೆ ಅಲ್ಲ ಅಂದರೆ ಇಷ್ಟು ದೋಷ ಬರ್ತಾವೆ, ಇರಕ್ಕೆ ಸಾಧ್ಯ ಅದ ಇಲ್ಲ. ನಿರಾಕಾರ ದಶ ದಿಕ್ಕಾವಲ್ಲ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಈಶಾನ್ಯ ನೈಋತ್ಯ ವಾಯು ಆಗ್ನೇಯ ಅಂತೇಳಿ ಮತ್ತು ಕೆಳಗೊಂದು ಮೇಲೆ ಒಂದು ದಶ ದಿಕ್ಕು. ಈ ದಿಕ್ಕುಗಳು ಒಂದೇ ಬಯಲಿನ ಕೂಡ್ಯಾವ, ಬೇರೆ ಬೇರೆ ಅವ. ಬೇರೆ ಬೇರೆ ದಿಕ್ಕು ಬೇರೆ ಅಂತೀವಿ. ಈ ಕಡೆ ನೋಡಿದ್ರೆ ಉತ್ತರ ಕಿಡಮನೆ ಅಂತೀವಿ, ಈ ಕಡೆ ನೋಡಿದ್ರೆ ಪೂರ್ವ ಕಡೆ ಅಂತೀವಿ. ಆದ್ರೆ ಅವು ಕೂಡ್ಯಾವಿಲ್ಲ, ಬೇರೆ ಬೇರೆ ಅವೇನು. ಯಾಕೆ ಕೂಡ್ಯಾವ ಅಂದ್ರೆ ನಿರವಯವ.
ಅದು ಆಕಾರವ ಇದು. ಅದು ಮಾತ್ರ ಇರಕ್ಕೆ ಸಾಧ್ಯ. ಹಾಗೆ ಈ ದೇಹದಲ್ಲಿ ಎಲ್ಲರೂ ಕೂಡಿಯೇ ಇರುವರೆಂದು ಹೇಳಬೇಕಾಗುತ್ತದೆ. ಎಲ್ಲರಿಗೆ ಒಬ್ಬನಿಗೆ ಆದದ್ದು ಎಲ್ಲರಿಗೆ ಆಗ್ಬೇಕಂದ್ರೆ ಎಲ್ಲರೂ ಒಂದೇ ದೇಹದಾಗಾರಂತ ಹೇಳಬೇಕಾಗ್ತದೆ. ಎಲ್ಲರೂ ಒಂದೇ ದೇಹದ ಇರ್ಲಿಕ್ಕೆ ಸಾಧ್ಯ. ಅದನ್ನು ಯಾಕೆ ಆಕಾರ ಇರಕ್ಕೆ ಬರಂಗಿಲ್ಲ. ನಿರಾಕಾರ ಕೂಡ್ತದ. ಆದ್ದರಿಂದ ಈ ಶರೀರವು ಸಕಲ ಆತ್ಮರಿಗೆ ಭೋಗ ಸಾಧನವಾದ ಶರೀರ. ಎಲ್ಲ ಜೀವಿಗಳಿಗೆ ಭೋಗ ಸಾಧನ, ಭೋಗಕ್ಕೆ ಸಾಧನವಾದ ವಸ್ತು ಯಾವುದಂದ್ರೆ ಬಂಗಾರಲ್ಲ, ಬೆಳ್ಳೆಲ್ಲ, ವಜ್ರಲ್ಲ, ಒಯ್ಡಿಯೂರಿ ಎಲ್ಲ, ಭೂಮಿ ಎಲ್ಲ, ಮನೆ ಎಲ್ಲ, ಮಠ ಅಲ್ಲ. ಸುಖ ದುಃಖಗಳೇ ಭೋಗದ ವಸ್ತುಗಳು. ಆ ವಸ್ತುವಿನಿಂದ ನಮಗೆ ಏನೋ ಊಟ ಮಾಡಿದ್ರೆ ಆನಂದ ಆಗ್ತಲ್ಲ, ವಸ್ತುವಿನಲ್ಲಿ ಅದೇನು ಆನಂದ, ಅದರಲ್ಲಿ ಆನಂದ ನಮ್ಮಲ್ಲಿ. ಅದರಿಂದ ಆನಂದ ಅಂತ ನಾ ತಿಳ್ಕೊಂಡೆ ಅಷ್ಟೆ. ಅದು ಆನಂದದಲ್ಲ, ದುಃಖದ್ದಲ್ಲ. ಹಂಗಾದ್ರೆ ಎಲ್ಲರೂ ಏನೇನ ಕಾರ್ಯ ಮಾಡಿದಾಗ ಒಂದೇ ರೀತಿ ಅಡಿಗೆ ಮಾಡ್ತಾರೆ. 8 ನಮೂನೆ ಯಾಕೆ ಮಾಡ್ಕೋತಾರೆ? ಒಬ್ಬೊಬ್ರಿಗೆ ಒಂದೊಂದು ನಮಗೆ ರುಚಿ ಅನಿಸ್ತದ. ಒಬ್ಬನಿಗೆ ಇದು ಬೇಡ ಇನ್ನೊಂದಾಗಲಿ, ಇನ್ನೊಂದು ಬೇಡ ಇನ್ನೊಂದಾಗಲಿ ಅಂತ ಹಲವು ರೀತಿ ಮಾಡ್ತಾರೆ. ಹಾಗಾಗಿ ಭೋಗದ ವಸ್ತುಗಳಿಂದ ಸುಖ ಅದ, ದುಃಖ ಅದ. ನಮಗೇನಿಲ್ಲ. ಹೆಂಗೆ ತಿಳ್ಕೊಬೇಕಂದ್ರೆ ಅಜೀರ್ಣಸ್ಯ ಅಮೃತಂ ವಿಷ ಅಂತ ಬರ್ದಾರ. ಜೀರ್ಣತ್ವವನ್ನು ಕಳೆದುಕೊಂಡಂಥ ಶರೀರವುಳ್ಳ ಒಬ್ಬ ವ್ಯಕ್ತಿಗೆ ಊಟ ಮಾಡಿದ್ರೆ ಜೀರ್ಣ ಆಗೋದಿಲ್ಲ. ಅಂಥವನಿಗೆ ಅಮೃತ ಸಮಾನವಾದ ಪದಾರ್ಥಗಳು ತಂದಿಟ್ಟು ಮಾಡು ಊಟ ಅಂದರೆ ಅವನಿಗೆ ದುಃಖ ಆಯ್ತು, ಸುಖ ಆಯ್ತು. ಊಟ ನೋಡಿದ್ರೆ ಅಮೃತ ಸಮಾನವ. ಯಾಕೆ ಅವನಿಗೆ ದುಃಖ ಆಗ್ತದೆ? ಯಾಕೆ ದುಃಖ ಆಯ್ತು? ಪದಾರ್ಥದಿಂದ ಅಲ್ಲ, ಜೀರ್ಣಶಕ್ತಿ ಇಲ್ಲ ಅಂತ. ಅಂದ್ರೆ ಅರ್ಥ ಮಾಡಿ, ಲೋಕದ ಪದಾರ್ಥಗಳಲ್ಲಿಲ್ಲ. ನಮಗದು ಬೇಸ್ ಅನಿಸ್ತಂದ್ರೆ ಆನಂದ ಅನಿಸ್ತದ, ಅದು ಬ್ಯಾಡ ಅನಿಸ್ತಂದ್ರೆ ದುಃಖ ಆಗಿಬಿಡ್ತದೆ. ಕೆಲವು ಮಂದಿ ಮಕ್ಕಳು ಹುಟ್ಟಿದಾಗ ಭಾಳ ಮಕ್ಕಳಪ್ಪ ಅಂತ ಒದ್ದಾಡ್ತೀವಿ. ಮಕ್ಕಳಿಂದ ವ್ಯತ್ಯಾಸ ಆದಾಗ ಅದೇ ಮಕ್ಕಳನ್ನ ಯಾಕೆ ಹುಟ್ಟೇವಂತೀವಿ. ಮಗ ಒಳ್ಳೆಯವನಲ್ಲ, ಕೆಟ್ಟವನಲ್ಲ. ತಾತ ಹೇಳ್ತಿದ್ನಲ್ಲ, ಮಗಳು ಒಳ್ಳೆಯವಳಲ್ಲ, ಕೆಟ್ಟವಳಲ್ಲ. ಮಗಳಾಗಲಿ ಮಗ ಆಗಲಿ ನಮ್ಮ ಮಾತು ಎಲ್ಲಿವರೆಗೆ ಕೇಳ್ತಾರ ಅಲ್ಲಿವರೆಗೂ ನನ್ನ ಮಗಳು ಭಾರಿ, ನನ್ನ ಮಗ ಅಂತ ಸೂರ್ಯ, ಲಕ್ಷ್ಮಿ ಇದ್ದಂಗೆ, ಪಾರ್ವತಿ ಇದ್ದಂಗೆ ಅಂತ ಮಂದಿ ಹೇಳಿಕಂತೋತಿ. ಅದೇ ಮಗಳು ವಯಸ್ಸು ಬಂದು ಎದುರಿಗೆ ಮಾತಾಡಕ್ಕೆ ಶುರು ಮಾಡಿ ಏನು ನಿನ್ನ ಸುದ್ದಿ ಅಂತ ನಿಂತುಬಿಟ್ರೆ ಸಾಕು, ಎಂಥವು ಹುಟ್ಟ್ಯವಪ್ಪ, ಮಗ ಇದ್ರೆ ಹಂಗಾನ, ಮಗಳಿದ್ರೆ ಹಿಂಗಾನಂತೆ. ಅದೇ ಮಗ ಅದೇ ಮಗಳೇ, ಮತ್ತೆ ಇಬ್ಬರಲ್ಲ. ಅದೇ ಮಗ ಅದೇ ಮಗಳಿಂದ ಮೊದ್ಲು ಯಾಕೆ ಸುಖ ಆಯ್ತು? ಅವರು ಇಲ್ಲ, ನೀನು ಅನ್ಕಂಡು ನಮ್ಮ ಮಾತು ಕೇಳ್ತಾರ, ಭಾಳ ಅನುಕೂಲ ಆರ ಅಂತೇಳಿ ನೀನು ಅನ್ಕಂಡು ನಿನ್ನ ಮಾತು ಕೇಳಾರ ದುಃಖ ಅನ್ಕಂಡು. ಅಂದ್ರೆ ಶಾಸ್ತ್ರ ಏನು ಹೇಳ್ತಾವಂದ್ರೆ, ಸುಖ ದುಃಖಗಳು ಎದರಿಂದ ಬರ್ತವೆ ನಮಗಂದ್ರೆ ನಮ್ಮಲ್ಲಿ ವಿಚಾರದಿಂದ ಬರ್ತವೆ ಸುಖ ದುಃಖ. ಹಾಗೆ ಶರೀರವು ಭೋಗಗಳನ್ನು ಭೋಗಿಸುವುದಕ್ಕೆ ಸಾಧನ ಮತ್ತು ಒಂದು ದೇಹದಲ್ಲಿ ಎಲ್ಲರೂ ಕೂಡಿರುವ ಕಾರಣದಿಂದ ಎಲ್ಲರಿಗೂ ಸಾಧನವಾಗುತ್ತದೆ. ಒಬ್ಬನು ಉಣ್ಣುವ ಇಚ್ಛೆ, ಒಬ್ಬನಿಗೆ ತಣಿವ ಇಚ್ಛೆ ಅಂತ ಹೇಳಿದಲ್ಲ. ಒಂದೇ ದೇಹದಲ್ಲಿ ಎಲ್ಲರಿದ್ರೆ ಮತ್ತು ಎಲ್ಲರಿಗೆ ಉಂಡ್ರೆ ಎಲ್ಲರಿಗೆ ಆನಂದ ಆಗ್ತಿತ್ತು, ಉಪವಾಸಿದ್ರೆ ಎಲ್ಲರಿಗೆ ಹಸಿವು ಆಗ್ತಿತ್ತು. ಹಾಗೆ ಎಲ್ಲರೂ ವಾಸಕ್ಕೆ ಮನೆಯು ಸಾಧನವಾದಂತೆ ದೇಹ ಏನದ ಅನೇಕ ಆತ್ಮರಿಗೆ ಸಾಧನ ಅಂತ ಒಪ್ಪಬೇಕಾಗ್ತದ. ಅನೇಕ ಆತ್ಮರು ಒಂದೇ ದೇಹದಾಗ ಆರಂದ್ರೆ ಒಂದು ಮನೆಗೆ ಅನೇಕ ಮಂದಿವಿ. ನಿನ್ನ ಇಚ್ಛೆ ಬೇರೆ ಅದ, ನನ್ನ ಇಚ್ಛೆ ಬೇರೆ ಅದ, ಅವ್ರ ಅಪೇಕ್ಷೆ ಬೇರೆ, ನಿನ್ನ ಅಪೇಕ್ಷೆ ಬೇರೆ ಅದ. ಹಿಂಗೆಲ್ಲ ಒಪ್ತೇನೆ ನೀನು. ಅನೇಕ ಆತ್ಮರು ಆರಂದ್ರೆ ಒಪ್ಪಲಿಕ್ಕೆ ಬರೋದಿಲ್ಲ, ಮನೆಗೆ ನಡೀತದ. ದೇಹದಲ್ಲಿ ಹಿಂಗಿಲ್ಲ. ಅದಕ್ಕಾಗಿ
ದೇಹವು ಎಲ್ಲವೂ ಭೋಗಕ್ಕೆ ಸಾಧನ ಅಂತ ಒಪ್ಪಿದರೆ ದೇಹದಲ್ಲಿರುವ ಸುಖ ದುಃಖವು ಯಾರು ಅನುಭವಿಸ್ತಾರಂತ ಹೇಳ್ತಪ್ಪ? ಎಲ್ಲರಲ್ಲ. ಇದ್ದವ್ರು 4 ಮಂದಿ, ಕದ್ದವ್ರು ಯಾರು ಅಂತೀವಲ್ಲ. 4 ಮಂದಿ ಮನೆಗೆ ಅಂದರೆ ಒಬ್ಬನ ಕಳ್ತನಾಗ ಅಂದರೆ ಯಾರನ್ನ ಒಬ್ಬನ ಕದ್ದಿರ್ಬೇಕಲ್ಲ. ಅದಕ್ಕೆ ಅನೇಕ ಆತ್ಮರು ಒಂದೇ ದೇಹದಲ್ಲಿ ಆದಂದರೆ ಈ ಭೋಗ ಯಾವನು ಊಟ ಮಾಡಿದ, ಆ ಭೋಗ ಯಾರು ಊಟ ಮಾಡಿದ್ರು, ಕರ್ಮ ಫಲಗಳೆಲ್ಲ ವ್ಯರ್ಥ ಆಗ್ತಾವಲ್ಲ. ಹಾಗೇ ಅದನ್ನು ಒಪ್ಪಲು ಆತನು ಇದರಲ್ಲಿ ಭೋಗಿಸುವನು, ಅದನ್ನು ಅರಿಯಬಾರದು. ಅಖಿಳರಂ ಕೂಡಿ ದೇಹದೊಳು ಇರ್ಪರಾದ ಕದದಿಂದ ಒಬ್ಬನು ಊಟ ಮಾಡೋದು ಇನ್ನೊಬ್ರು ಗೊತ್ತಾಗ ಗದ್ಲನೆ ಬಿತ್ತನಲ್ಲಿ ಯಾರು ಹೇಳ್ಬೇಕಂತೀನಿ. ಇದನ್ನು ಒಪ್ಪಿದರೆ ಇವರಲ್ಲಿ ಯಾವಾತನು ಈ ಶರೀರ ಸಂಬಂಧ ಸುಖ ದುಃಖ ಆಯ್ತವನಿಗೆ. ಮನೆಗ 4 ಮಂದಿ 8 ಮಂದಿ ಇವಿ, ಏನೋ ಒಂದು ದುಃಖದ್ದಾಯ್ತು, ಆನಂದ ಆಯ್ತು. ಯಾಕಪ್ಪ ಇಷ್ಟು ಮನೆಗ ಎಂಥ ಸಂಭ್ರಮ ಅದಲ್ಲ ಅಂದಾಗ ನಾವು ಹೇಳ್ತೀವಲ್ಲ, ಯಾರು ನನ್ನ ಇಲ್ಲಪ್ಪ ಮಗನ ಹುಟ್ಟಿದ ದಿನ ಅದ ಅಥವಾ ಮಗಳ ಮದುವೆ ದಿನ ಅದ, ಅದಕ್ಕೆ ಅದೇ ಕಾರಣ ಸಂಭ್ರಮಕ್ಕಂತ ಹೇಳ್ತೀವಿ ನಾವು. ದುಃಖದಾದ್ರೂ ಕೂಡ ಈ ಮನೆಯಲ್ಲಿ ಇಂಥವ್ರಿಗೆ ಸಂಬಂಧ ಇದ್ದವ್ರು ಹಿಂಗಾಯ್ತು, ಅದಕ್ಕಾಗಿ ದುಃಖ ಆಯ್ತು ಅಂತ ಹೇಳ್ತೀವಿ. ಗೊತ್ತಾಗ್ತಿಲ್ಲ ಅದು. ಅದ್ರಂಗ ಇಲ್ಲಿ ಒಂದೇ ದೇಹದಲ್ಲಿ ಎಲ್ಲರ ಆನಂದ್ರೆ ಇದು ಯಾರಿಂದ ಸುಖ, ಇದು ಯಾರ್ದು, ಇದು ಆನಂದ ಯಾರಿಂದ ಆಯ್ತು ಅಂತ ಹೇಳ್ತಾನೆ. ಹೇಳಕ್ ಬರ್ತದೆ? ಹೇಳಕ್ಕೆ ಬರೋದಿಲ್ಲಲ್ಲ. ಹಾಗಾದ ಮೇಲೆ ಸುಖ ದುಃಖಗಳನ್ನು ಯಾರು ಅನುಭವಿಸರು ಮತ್ತು ಬೇರ್ಪಡಿಸಿ ಇಂಥ ಆತ್ಮನೇ ಈ ದುಃಖವನ್ನು ಉಣ್ಣುತ್ತಾನೆಂಬುದು ತಿಳಿಯಲಿಕ್ಕೆ ಬಾರದೋಯ್ತಲ್ಲ. ಹೆಂಗ್ ತಿಳಿತಲ್ಲಿ ಅಂದಾಗ ಈ ಕಾರಣದಿಂದ ಭೋಗ ಸಾಂಕರ್ಯ ದೋಷವು ಪ್ರಾಪ್ತವಾಗುವುದು. ಭೋಗ ಸಾಂಕರ್ಯ ದೋಷ ಅಂತ ಬರೀತಾರೆ. ಇದು ಯಾರ್ದು ಯಾರಿಗಾಯ್ತು ಅಂತ ನಿಶ್ಚಯವಾಗಿ ಹೇಳಕ್ಕೆ ಬರಲವನಿಗಾಯ್ತಲ್ಲ. ಅಂದರೆ ಇಲ್ಲಿ ನೀನು ತಿಳಿದು ನೋಡು ಅಂತ ಹೇಳೇವಲ್ಲ. ಈಗ ಯಾರನ್ನ ತಿಳಿದು ನೋಡಿದ್ರೆ ಮೋಕ್ಷ ಆಗ್ತದ. ಯಾರನ್ನ ತಿಳಿಬೇಕು? ಅನೇಕ ಮಂದಿ ಅಂತಲ್ಲ. ಹಾಗಾಗಿ ಈ ಕಾರಣದಿಂದ ಅನೇಕ ಆತ್ಮರೆಂದು ಒಪ್ಪಿದರೂ ಭೋಗ ಸಾಂಕರ್ಯ ದೋಷವು ತೊಲಗಲಿಲ್ಲ. ಅಂದ ಮೇಲೆ ಅನೇಕ ಆತ್ಮರು ಪೂರ್ಣ ಆರಂತ ಹೇಳೋದ್ರಿಂದ ಪ್ರಯೋಜನ ಇಲ್ಲ ಅಂತ. ಅನೇಕ ಆತ್ಮರು ಅನೇಕ ಉಪಾಧಿಗಳಂತ ಹೇಳಿದ್ರೆ ಆ ಪ್ರಶ್ನೆ ಬೇರೆ. ಆತ್ಮರೇ ಅನೇಕ ಅಂತ ಹೇಳೋದು ಯಾಕಂದ್ರೆ ಒಂದೊಂದು ಮನೆಗೆ ಒಂದೊಂದು ಬಯಲಾದ ಅಂತ ಹೇಳ್ತಾರೆ. ಈ ಮನೆಗೆ ಪೂರ್ವದ ಬಯಲಾದ, ಇಲ್ಲಿ ಪಶ್ಚಿಮದ್ದಾದ, ಉತ್ತರ ದಕ್ಷಿಣದ ಬಯಲಾದ ಅಂತ ದಿಕ್ಕಾದಂತ ಹೇಳ್ತಾರೆ. ನೀವು ಹೇಳಕ್ ಬರಂಗಿಲ್ಲ, ಯಾಕಂದ್ರೆ ಪೂರ್ಣ ಆದದ್ದು. ಹಾಗಾಗಿ ಇಲ್ಲಿ ಭೋಗ ಸಾಂಕರ್ಯ ದೋಷವು ಯಾಕೆಂದರೆ ಯಾವಾತನ ಕರ್ಮದಿಂದ ಈ ದೇಹ ಎದನ್ನುಟ್ಟದ, ಕರ್ಮಜನ್ಯ ಶರೀರ. ಯಾರ ಕರ್ಮದಿಂದ ಯಾರು ಹುಟ್ಟಿವಿ? ನೀ ಮಾಡಿದ ಕರ್ಮ ನಿನ್ನ ಹೆಗಲೇರಿತ್ತು ಹರಿಯೇ. ನಾವು ಮಾಡಿದ ಕರ್ಮ ನಮ್ಮ ಹೆಗಲೇರಿದ. ಇನ್ನೊಬ್ಬರು ಮಾಡಿದ ಕರ್ಮ ನನಗಿಲ್ಲ, ನಾ ಮಾಡಿದ ಕರ್ಮ ಅವರಿಗಿಲ್ಲ ಅಂದಾಗ ತನ್ನ ಸುಕೃತ ಆದಿಯಿಂದ ನೆಗಳಿ ಒಗೆದು ತನ್ನದೇ ಎಂದೊಡೆ ಸುಕೃತವ ಅಖಿಳರೊಳಗೂ ನೋಡಲು ಉಂಟೆನಿಸಿತೋರ್ಕು. ತನ್ನ ಅಂದರೆ ನೀನು ಮಾಡಿದ ಪುಣ್ಯ. ಯಾರು ಮಾಡಿದ್ದು? ನೀನು ಮಾಡಿದ ಪುಣ್ಯ ನನಗೆ ಭೋಗ ಕೊಡ್ತಾವ. ನೀವು ಮಾಡಿದ ಪಾಪ ಇದ್ರೆ ನೀನೇ ಉಣಬೇಕು. ಅದಕ್ಕೆ ಲೆಕ್ಕ ಇಟ್ಕೊಂಡು ಗಾದೆ ಮಾತಿನಲ್ಲಿ ಹೇಳಿದ್ರು, ಮಾಡಿದ್ದು ಉಣ್ಣೋ ಮಹಾರಾಯ.
ನಾವೇನು ಮಾಡ್ತೀವಿ, ಆತ ಮಾಡ್ದ ಈತ ಮಾಡ್ದ, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಆರೋಪ ಮಾಡ್ತೀವಿ. ಹಂಗೆಲ್ಲ ಶಾಸ್ತ್ರ. ನಾ ಏನು ಮಾಡಿನ ಪುಣ್ಯ ಅದು ನಂದೇ, ನಾ ಏನು ಮಾಡಿನ ಪಾಪ ಅದು ನಂದೇ ವಿನ ಮತ್ತೊಬ್ಬರದಲ್ಲ. ಅದಕ್ಕೆ ಮಹಾತ್ಮ ನಿಜಗಳು ಪುಣ್ಯವನ್ನೇ ಮಾಡು ಅಂದರು. ಒಂದೇ ಮಾತು ಹೇಳ್ಬಿಟ್ರು. ಯಾಕಂದ್ರೆ ಇದು ನೀ ಮಾಡಿದ್ದು ನಿನಗೆ ಬರ್ತದ, ಬ್ಯಾರೆರಿಗೆ ಹೋಗೋದಲ್ಲ ಇದು. ನಾವು ಬ್ಯಾರೆರಿಗೆ ಹೋಗೋದೇ ಬರ್ತದಂತ ತಿಳ್ಕೊಂಡಿವಿ, ನಮಗೆ ಬರೋದನ್ನು ಬರಂಗಿಲ್ಲ ಅಂತ ತಿಳ್ಕೊಂಡಿವಿ. ನಾವು ತಿಳ್ಕೊಂಡಿವಿಲ್ಲ. ದಾನವೆಂದೊಡೆ ತಲೆಗೆ ಚಾನಲಿಂದ ಒಡೆದಂತಾಗುವುದು. ತಾನೊಂದು ತಪ್ಪು ಮಾಡಿ ಕೇಳದೆ ದಂಡವ ನಿಕ್ಕುವನು ಸರ್ವಜ್ಞಾನ. ತನಗೆ ಪುಣ್ಯಕ್ಕೆ ಸಂಗ್ರಹ ಆಗ್ತದೆ ಅನ್ನೋದಕ್ಕೆ ಒಂದಿಷ್ಟು ಕೊಡೋದಿಲ್ಲ. ದಾನ ಅಂತ ಶಬ್ದ ಕೇಳಿದ್ರೆ ತಲೆಗೆ ಚಾನಿಲ್ ಹೊಡೆದಂಗ ಅಂತ. ಕಟಿಗಿಲಿ ಹೊಡೋದಷ್ಟಲ್ಲ, ಅವ್ರು ಹೆಂಗೆ ಆಗ್ತದ ಚಾನಿಲ್ ಹೊಡೆದಷ್ಟು. ಚಾನಿಲ್ ಯಾವಾಗ ಹೊಡಿತಾರೆ? ತಲೆ ಹೊಡಿಯ ಕತ್ತಸಾಗ, ತಲೆಗೆ ಆಪರೇಷನ್ ಮಾಡೋಕೆ ಚಾನ್ ಆಗ್ತಾರೆ ನೋಡಿ. ಆದರೆ ತಾನು ಒಂದು ತಪ್ಪನ್ನು ಮಾಡಿ ಕೇಳದೆ ಮರ್ಯಾದೆ ಹೋಗ್ತಂತ ದಂಡ ಕಟ್ಟಿ ಮತ್ತೆ ಬೆಳ್ಳಗೆ ಬಂದ್ಬಿಡ್ತ. ಅದು ನೀ ಮಾಡಿದ ಕಾರ್ಯ ಏನು ಲಾಭ ಆಯ್ತು ಅಂದೆ. ಅದಕ್ಕಾಗಿ ಯಾವ ಆತ್ಮನೋ ಜನ್ಮಾಂತರದಲ್ಲಿ ತನ್ನ ಸುಕೃತಿಯಿಂದ ತಾನು ಹಿಂದೆ ಮಾಡಿದ ಜನ್ಮದಿಂದಲೇ ಒದಗಿ ಒಂದಿನ ತಾಯಿ ಉದರಕ್ಕೆ ಅಂತ ಆಚಾರ್ಯ ಶಂಕರ ಹೇಳ್ಯಾರ. ಹಾಗೆ ಆ ಮಾಡಿದ ಪುಣ್ಯ ಪಾಪಗಳನ್ನು ಮಾಡಿ ಆ ಪುಣ್ಯ ಪಾಪಗಳಿಂದನೇ ಈ ಶರೀರ ಬಂದ. ಎಲ್ಲ ಮತ್ತೆ ಬಿಡಿಸ್ಬೇಕಾದ್ರೆ ಪಾಪಾನುಗುಣದಿಂದ ಗಿಡ ಮರ ಕಮ್ಮಿಯಾಗಿ ಹೌದಿಲ್ಲ ಬಂದಾಗ ಆ ಕರ್ಮಗಳನ್ನು ಮಾಡಿದ ಆತ್ಮನಿಗೆ ಈ ಶರೀರವು ಭೋಗಕ್ಕೆ ಸಾಧನವಾಗಿದೆ. ಆ ಕರ್ಮ ಮಾಡಿದ ಜೀವದಾಗ ಕರ್ಮ ನಡೀತಾವ. ಶಿವನಲ್ಲಿ ಕರ್ಮ ಇಲ್ಲ, ಶಿವನಲ್ಲಿ ಕರ್ಮನಿಲ್ಲ, ಜೀವನಲ್ಲಿ ಕರ್ಮ ಅವ. ಹಾಗಾಗಿ ಈ ಕರ್ಮ ತ್ಯಾಗ ಯಾವಾಗ ಮಾಡ್ತಾನ ಅವನೇ ಶಿವನಾಗ್ಬಿಡ್ತಾನ. ನ ಕರ್ಮಣ ಭಗವದ್ಗೀತೆ. ಹಾಗಾಗಿ ಅನಾತ್ಮರುಗಳಿಗೆ ವಾಸಕ್ಕೆ ಮಾತ್ರ ಸಾಧನವಾಗಿದೆ. ಯಾವುದಕ್ಕೆ ಸಾಧನ ಅಂದರೆ ಅನಾತ್ಮ ಅಂದ್ರೇನು? ಜಡವರ್ಗಗಳಂತ. ಜಡವಾದ ಇಲ್ಲಿ ಚೇತನವಾದಂಥ ವ್ಯಕ್ತಿಗಳು ಮನೆಗಿವೆ. ನಾಯಿ ಇದ್ರೂ ಚೈತನ್ಯ ಅದ, ಬೆಕ್ಕು ಇಲಿ ಇರಿವೆ. ಮನುಷ್ಯರಿಗೆಲ್ಲ ಚೈತನ್ಯ ಇರಕ್ಕೆ ಎಲ್ಲರೂ ಕೂಡಿರಕ್ಕೆ ಮನೆ ಇದೆ. ಅಲ್ಲಿ ದೇಹದಲ್ಲಿ ಯಾರು ಇರಕ್ಕೆ ಮನೆ ಅಂದರೆ ಜಡವರ್ಗಗಳು. ಇಲ್ಲಿ ನಾವೆಲ್ಲ ಜಡದವ ನೋಡು. ಕಣ್ಣು ಜಡದ, ಕಿವಿ ಜಡದ, ಬಾಯಿ ಜಡದ, ಮನಸ್ಸು ಜಡದ, ಬುದ್ಧಿ ಜಡದ, ಚಿತ್ತ ಜಡದ, ಎಲ್ಲವೂ ಜಡದಿಲ್ಲ. ಮತ್ತೆ ಹೆಂಗ್ರಿ ಅಂದರೆ ಯಾರನ್ನ ಸತ್ತಾಗ ನೋಡಿ ಹಣ ಅಂತಾರೆ ಅವರು. ಜಡ ಅಂತ ಹೆಂಗೆ ಹೇಳ್ತದೆ ಅಂದರೆ ಅನುಭವ ಬರ್ಗೆ ಸತ್ತರಲ್ಲಿ ಹೋಗಿ ನೋಡು. ಕಣ್ಣ ಕೈಯವ ಕಾಲು ಎಲ್ಲ ಅವಲ್ಲ. ಅದೇನು ಆದಲ್ಲಿ ಕಣ್ಣು ಇಲ್ಲ ಅಂತಲ್ಲ, ಕಣ್ಣು ನೋಡೋವಲ್ತೀಗ. ಕಿವಿ ಇಲ್ಲ ಅಂತಲ್ಲ, ಕಿವಿ ಕೇಳೋವಲ್ತೀಗ. ಯಾಕಂದ್ರೆ ಅದು ಜಡ ಆಗಿದೆ. ಈಗ ಪ್ರಾಣವದಿಂದ ಬಿಡುಗಡೆ ಆಗ್ಯದ. ಆ ಪ್ರಾಣಶಕ್ತಿಯಿಂದ ಅದಕ್ಕೆ ಚೈತನ್ಯ ಬಂದಿತ್ತು, ಪ್ರಾಣ ಹೋಯಿತು, ಬಿದ್ದೋಯ್ತು. ಪೀಪೆ ಗಾಳಿ ತುಂಬಿ ಬಿಡ್ತೀವಿ, ಮ್ಯಾಲೆ ಹೋದಾಗ ಒಂದ್ಸಲ ಟಪ್ ಅಂದ್ಬಿಡ್ತು. ಯಾವಾಗ ಗಾಳಿ ಹೋದಾಗ ಟಪ್ ಅಂತದೆ ಏನು? ಗಾಳಿ ಇರತ್ತಾನ ಹಂಗೆ ತಿರುಗಾಡ್ತದೆ ಮಗನ. ಯಾವಾಗ ಗಾಳಿ ಇದಿಲ್ಲ ನೆಲಕ್ಕೆ ಬಿದ್ದೇ ಬಿಡ್ತದೆ. ಅದರಂಗೆ ಇದು ಈ ರೀತಿ ಕರ್ಮಕ್ಕೆ ಕರ್ತರಲ್ಲದ್ದರಿಂದ ಈ ದೇಹದ ಭೋಕ್ತರು ಅಲ್ಲ. ಯಾವ ಕರ್ಮಕ್ಕೆ ಕರ್ತನು ಅವನು ಭೋಕ್ತನಾಗುತ್ತಾನೆ. ಆತ್ಮ ಕರ್ಮಕ್ಕೆ ಕಾರಣ ಅಲ್ಲ ಅಂತ ಹೇಳ್ಕೊಂಡು ಬಂದ ಶಾಸ್ತ್ರ. ಮತ್ತು ಇಲ್ಲಿ ಕರ್ಮ ಭೋಗ ಸಾಂಕರ್ಯದಿಂದ ಆ ಭೋಗ ಪ್ರಾಪ್ತಿ ಆಗ್ತಂದ್ರೆ
ಆತ್ಮನು ಕೂಡ ಕರ್ಮ ಮಾಡ್ತಾನಂತ ತಿಳಿಬೇಕಾಗ್ತದ. ಒಪ್ತದ್ದೇನು? ಯಾಕಂದ್ರೆ ಅವನು ನಿರವಯವ ನಿರಾಕಾರ. ನಿರವಯವ ಅಂದ್ರೆ ಅವಯವನೇ ಇಲ್ಲ ಅಂದ. ಅವಯವ ಇಲ್ಲ ಅಂದ್ರೆ ಕೆಲಸ ಹೆಂಗೆ ಮಾಡ್ತಾನ? ಏನಿಲ್ಲ ಅಂತ. ಈ ರೀತಿ ಅನೇಕ ರೀತಿ ಹೇಳಿದರೂ ಕೂಡ ಭೋಗದ ಅವಸ್ಥೆಯೇ ಪ್ರಾಪ್ತ ಆಗ್ತದ. ಅದಕ್ಕಾಗಿ ಫಲವಾತ್ಮವಾದಿಯ ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡುವಾಗ ಅನೇಕ ಆತ್ಮರು ಇದ್ದರು, ಅವರು ಕರ್ತರಲ್ಲ ಅಂತ ಒಪ್ಪಬೇಕಾಗ್ತದ. ಹಿಂದಿನ ಜನ್ಮದಾಗ ಕರ್ಮ ಮಾಡಿವಿ, ಪಾಪ ಪುಣ್ಯ ಮಾಡಿವಿ, ಒಂದೇ ದೇಹದ ಎಲ್ಲರಂತೂ ಹೋಗಿವಿ. ಅವನು ಮಾಡಿದ ಪಾಪ, ಅವನು ಮಾಡಿದ ಪುಣ್ಯ ಯಾರಿಗಂತ ಅಲ್ಲಿ ಹಂಚಿ, ಮತ್ತು ಯಾರನ್ನ ಗಿಡ ಮರ ಕ್ರಿಮಿ ಆಗ್ಬೇಕು, ಯಾರು ಕೀಟ ಪದಂಗೆ ಆದಂತೆ ಯಾರಿಗೆ ಹಂಚಕ್ಕೆ ಬರ್ತದಂತ ಸಂಕ್ರಮಣ ಆಗ್ತದ. ಸಂಕ್ರಮಣದಾಗ ಬದನೆಕಾಯಿ ಮಾಡ್ತೀವಿ, ಜೀರಿಕಾಯಿ, ಕಡಲೆ, ಬೆಳೆಸ ಏನೇನು ಹಾಕಿ ಮಾಡ್ತಾರೆ. ಕುಂಬಳೆಕಾಯಿ ಒಂದೊಂದು ಬೇರೆ ಬೇರೆ ಮಾಡಿದಾಗ ರುಚಿ ಬೇರೆ ಬೇರೆ ಆವಿಲ್ಲ. ಕುಂಬಳಕಾಯಿ ರುಚಿನೇ ಬೇರೆ, ಹಾಗಲಕಾಯಿ ರುಚಿನೇ ಬೇರೆ, ಹೀರೆಕಾಯಿ ರುಚಿನೇ ಬೇರೆ. ಎಲ್ಲ ಕೂಡಿ ಮಾಡಿಸಿದಾಗ ಯಾವ ರುಚಿ ಯಾವುದಂತ ಹೇಳ್ತಂತ. ಕುಂಬಳಕಾಯಿ ಇದ್ದಂತಿದ್ದೆ ಹೇಳಕ್ ಬರಂಗಿಲ್ಲ, ಹೀರೆಕಾಯಿ ಇದ್ದಂತಿದ್ದೆ ಹೇಳಕ್ ಬರಂಗಿಲ್ಲ. ಹೀಗೆ ವ್ಯವಸ್ಥೆಗಳು ಅಸ್ತವ್ಯಸ್ತ ಆಗ್ತಾವ. ಯಾರು ಪುಣ್ಯ ಮಾಡೋಣ, ಯಾರು ಪಾಪ ಮಾಡೋಣ ಅಂತ ಹೇಳಕ ಬರ್ತಿದ್ದಿಲ್ಲ. ಆ ಕಾರಣ ಇಲ್ಲಿ ಭೋಗದ ಅವ್ಯವಸ್ಥೆ, ಈ ಭೋಗಗಳನ್ನು ವ್ಯವಸ್ಥಿತವಾಗಿ ಯಾರು ಮಾಡಿದ ಅವರಿಗೆ ಆಗಬೇಕಂತ ವಿಚಾರ ಮಾಡೇನೆ ಭಗವಂತ ಈ ಶರೀರವನ್ನು ಭೋಗ ಸುಖ ದುಃಖದ ಭೋಗಕ್ಕೆ ಸಾಧನ ಮಾಡಿ ಕಳಿಸ ಅಷ್ಟೇ ಅನ್ನುವಂಥ ಮಾತಿಗೆ ಸಮಯ ಆಗಿದೆ. ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾಳೆ ದಿನ ಮುಂದುವರಿಸೋಣ ಅನ್ನುವ ಮಾತನ್ನು ಹೇಳಿ ಮಂಗಲವನ್ನು ಹೇಳ್ರಿ. ಶಿವಾಯ ನಮಃ ಓಂ 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 ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ, 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 ಹೂವ ಸೂರಾಡಿರೆ ಹುಟ್ಟಿದ ಕ್ಷಣ ಬಂದು, ಹೂವ ಸೂರಾಡಿರೆ ಹುಟ್ಟಿದ ಕ್ಷಣ ಬಂದು, ದೇವರೆಂದೆನಿಸಿದ ದೇವರೆಂದೆನಿಸಿದ ಜೀವನ್ಮುಕ್ತನ ಮ್ಯಾಲೆ ಹೂವ ಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ,
ಒಳವರಗನ್ನದೆ ಒಳಬಾಚಿ ಜ್ಯೋತಿಗೆ ಒಳಗನ್ನದೆ ಒಳಿವಾಚಿ ಜ್ಯೋತಿಗೆ ಬೆಳಗು ಪ್ರಕಾಶನ ಬೆಳಗು ಪ್ರಕಾಶನ ತಿಳಿದ ಮೈ ಮ್ಯಾನ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರ್ಯಾಡಿರೆ. ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣಾತೀತಗೆ ನುಡಿಯೋ ಪಂಚಾಕ್ಷರಿ ನುಡಿಯೋ ಪಂಚಾಕ್ಷರಿ ದೃಢ ಭಕ್ತಿ ಗುರುವಿನ ಮ್ಯಾಲ ಹೂವ ಸೂರಾಡಿದೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರ್ಯಾಡಿರೆ. ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ ಮನೆ ಪ್ರಭೆಯೋಳು ತನ್ಮಯನಾದವಗೆ ಚೆನ್ನಾಗಿ ಬೆಳಗಿರೆ ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದರ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಹೂವ ಸೂರಾಡಿರೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ.